ಪಿಕ್ಚರ್ ಪಯಣದ ಕುರಿತಂಗೆ ಮಾತನಾಡೋಕ್ಕೆ ಬಂದಿದ್ದೀನಿ. ಈ ಬಾರಿ ನನಗೆ ಋತ್ವಿಕ್ ಘಟಕ್ ನಿರ್ದೇಶಕ, ಚಿತ್ರಕಥೆಗಾರ, ನಿರ್ದೇಶಕ ಆದಂತಹ ಋತ್ವಿಕ್ ಘಟಕ್ ಬಂಗಾಲಿ ಭಾಷೆಯಲ್ಲಿ ಮಾಡಿದಂಥವ್ರು ಭಾಳಷ್ಟು. ಅವರ ಕುರಿತಂತೆ ಮಾತನಾಡೋಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅವರ ಒಟ್ಟಾರೆ ಸಿನಿಮಾಗಳು, ಅವರ ದೃಷ್ಟಿಕೋನ, ಅವರ ಪ್ರೆಸೆಂಟೇಷನ್ನು, ಅವರ ಸಿನಿಮಾ ಶೈಲಿ ಎಲ್ಲದರ ಕುರಿತಂಗೆ ನಾನು ಆದಷ್ಟು ಸಂಕ್ಷಿಪ್ತವಾಗಿ ಮಾತನಾಡೋಕ್ಕೆ ಬಯಸ್ತೀನಿ. ಯಾಕೆಂದರೆ ಋತ್ವಿಕ್ ಘಟಕ್ ನಮ್ಮ ನಡುವಿನ ಭಾಳ ಮುಖ್ಯವಾದಂಥ ನಿರ್ದೇಶಕರು. ಆ್ಯಂಡ್ ಈಸ್ ಎ ಸಿನಿಮ್ಯಾಟಿಕ್ ಪರ್ಸನ್. ಭಾಳ ಮುಖ್ಯವಾದಂಥ ನಿರ್ದೇಶಕರು ಮತ್ತು ಭಾಳ ಸಿನಿಮಾವನ್ನು ಅತ್ಯಂತ ಆಳದಲ್ಲಿ ಗ್ರಹಿಸಿದಂಥವ್ರು, ಅದನ್ನು ಒಂದು ಒಳನೋಟಗಳನ್ನು ತಮ್ಮದೇ ರೀತಿಯಲ್ಲಿ ಗ್ರಹಿಸಿದಂಥವ್ರು. ಮತ್ತು ಅವರು ಕೇವಲ 51 ವರ್ಷಗಳ ಕಾಲ ಬದುಕಿದ್ರು. ಅದು ಒಂದು ಭಾಳ ನಮಗೆ ಇದಾಗಿ ಕಾಣಿಸುತ್ತೆ. ಅಂದರೆ ಈ ವರ್ಷ ಅವರ 100ನೇ ವರ್ಷ ಆಗುತ್ತೆ. ಋತ್ವಿಕ್ ಘಟಕ್ ಅವರಿಗೆ 100 ವರ್ಷ ತುಂಬುತ್ತೆ. 4 ನವಂಬರ್ 1924 ಹುಟ್ಟಿದ್ರು ಅವರು. ಈಗ 100 ವರ್ಷ ತುಂಬುತ್ತೆ. ಸೊ ಭಾರತದಲ್ಲಿ ಋತ್ವಿಕ್ ಘಟಕ್ ಅವ್ರ ಕುರಿತಂತೆ ಇಷ್ಟೊತ್ತಿಗೆ ಚರ್ಚೆಗಳು ಶುರು ಆಗಬೇಕಾಗಿತ್ತು. ಕೆಲವು ಕಡೆ ಆಗ್ತಾ ಇದೆ, ಬಟ್ಟು ಅದು ಕಾಣ್ತಾ ಇಲ್ಲ. ವಿಸಿಬಿಲಿಟಿ ಅಂತ ಏನು ಕೇಳ್ತಾ ಇದೆ, ಅದು ಅಷ್ಟು ಕಾಣ್ತಾ ಇಲ್ಲ. ಅದು ಯಾರು ಮಾಡ್ತಾ ಇಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ. ನಾನು ಅವರ ಅಭಿಮಾನಿಯಾಗಿ ನನಗೆ ಭಾಳ ಮುಖ್ಯವಾದ ನಿರ್ದೇಶಕ ಅನಿಸಿದ್ರಿಂದ ಮತ್ತು ಅವರ ಸಿನಿಮಾಗಳ ಮೂಲಕ ನಾನು ಸಿನಿಮಾ ನೋಡುವ ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೊಂಡೆ. ಮತ್ತು ಸಿನಿಮಾ ನಿರ್ಮಾಣಕ್ಕೆ ಇದ್ದಂಥ ಅನೇಕ ಆಯಾಮಗಳು, ಲೇಯರ್ಸ್ಗಳು ಕೂಡ ನನಗೆ ಗೊತ್ತಾಗಿದ್ದು ಇವರ ಸಿನಿಮಾಗಳ ಮೂಲಕ. ಈ ಕಾರಣಕ್ಕಾಗಿ ನನಗೆ ಭಾಳ ಮುಖ್ಯವಾದ ನಿರ್ದೇಶಕ ಇವರು ಋತ್ವಿಕ್ ಘಟಕ್ ಅವರು. ಮತ್ತು ದುರದೃಷ್ಟವಶಾತ್ ಅವರ ಆರೋಗ್ಯದ ಕಾರಣಕ್ಕೆ, ಆರೋಗ್ಯ ಕ್ಷೀಣಿಸಿದ ಕಾರಣಕ್ಕೆ 1976ರಲ್ಲಿ ತೀರ್ಕೊಂಡ್ಬಿಡ್ತಾರೆ. 51 ವರ್ಷ ಮಾತ್ರ ಅವರು ಬದುಕ್ತಾರೆ. 51 ವರ್ಷಗಳ ಅವಧಿಯಲ್ಲಿ ಅವರು ಸುಮಾರು 8 ಫೀಚರ್ ಫಿಲ್ಮ್ಗಳು ಮಾಡ್ತಾರೆ. ಮತ್ತು ಮಿಕ್ಕಿದ 5-6 ಸಿನಿಮಾಗಳು ಪ್ರಾರಂಭದ ಹಂತದಲ್ಲಿ ಮಧ್ಯದಲ್ಲಿ ನಿಂತೋಗಿದ್ದಾವೆ. ಯಾಕಂದರೆ ಆರ್ಥಿಕ ಮುಗ್ಗಟ್ಟಿನ ಕಾರಣಕ್ಕೆ. ಮತ್ತು ಋತ್ವಿಕ್ ಘಟಕ್ ಅವರನ್ನು ಒಬ್ಬ ಅರಾಜಕತೆವಾದಿ ಅಂತ ಸಹ ಕರೀತಾರೆ. ಅಂದರೆ ಒಂದು ವ್ಯವಸ್ಥಿತವಾಗಿ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡೋದಿಲ್ಲ ಎನ್ನುವುದು ಅವ್ರ ಮೇಲಿರುವಂಥ ಒಂದು ಆರೋಪ ಮತ್ತು ಒಂದು ವಿಮರ್ಶೆ ಸಹ. ಹೀಗಾಗಿ ಅವರ ಸಿನಿಮಾಗಳನ್ನು ವಿಮರ್ಶೆ ಮಾಡುವಾಗ ಇದನ್ನು ಪದೇ ತರ್ತಾರೆ. ಮತ್ತು ಅವರ ಸಮಕಾಲೀನರಾದಂಥ ಸತ್ಯಜಿತ್ ರೇ ಮತ್ತು ಮೃಣಾಲ್ ಸೇನ್ ಜೊತೆಗೆ ಸಹ ಹೋಲಿಕೆ ಮಾಡ್ತಾರೆ. ಸೊ ಸತ್ಯಜಿತ್ ರೇ ಯಾವ ರೀತಿಯಾದಂಥ ನಿರ್ದೇಶಕ, ಮೃಣಾಲ್ ಸೇನ್ ಯಾವ ರೀತಿಯಾದಂಥ ಒಂದು ಪೊಲಿಟಿಕಲಿ ಬೇಸ್ಡ್ ಹಿನ್ನೆಲೆಯಲ್ಲಿ ಮಾತಾಡ್ತಿದ್ದಂಥ ನಿರ್ದೇಶಕ. ಮತ್ತು ಸತ್ಯಜಿತ್ ರೇ ಒಂದು ನಗರ ಅಥವಾ ಗ್ರಾಮೀಣ ಭಾಗದಲ್ಲಿನ ವ್ಯಕ್ತಿತ್ವಗಳಲ್ಲಿನ ಒಂದು ಟೊಳ್ಳುತನವನ್ನು ಹೇಗೆ ಬಯಲು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಋತ್ವಿಕ್ ಘಟಕ್ ಅವರು ಕುರಿತಂತೆ ವಿಮರ್ಶೆಗಳೇ ಒಂದು ಮಿಶ್ರಣ, ಒಂದು ಮಿಕ್ಸ್ ಆದಂಥ ವಿಮರ್ಶೆಗಳು ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಮತ್ತು ಹಾಗಿದ್ರೆ ಯಾತಕ್ಕೆ ನಮಗೆ ಋತ್ವಿಕ್ ಘಟಕ್ ಮುಖ್ಯ ಆಗ್ತಾರೆ ಎನ್ನುವುದು ಸಹ ನಮಗೆ ಚರ್ಚೆ ಮಾಡಬೇಕಾದಂಥ ವಿಷಯ. ಆ ಕಾರಣಕ್ಕಾಗಿ ನಾನು ಅವರ ಸಿನಿಮಾಗಳ ಕುರಿತಂಗೆ ಮಾತನಾಡೋಕ್ಕೆ ಬಯಸ್ತೀನಿ. ಮತ್ತು ಅವರು 60ರ ದಶಕದಲ್ಲಿ ಮತ್ತು 70ರ ದಶಕದ ಆರಂಭದಲ್ಲಿ FTIA ಏನಿದೆಯಲ್ಲ, ಪುಣೆಯಲ್ಲಿರುವಂಥ FTIAನಲ್ಲಿ ಡೆಪ್ಯೂಟಿ ಚೇರ್ಮನ್ ಆಗಿದ್ದರು, ಡೆಪ್ಯೂಟಿ ಡೈರೆಕ್ಟರ್, ಉಪನಿರ್ದೇಶಕರಾಗಿದ್ದಂಥವ್ರು. ಅವರ ಆ ಅವಧಿಯಲ್ಲಿ ಒಂದು ದೊಡ್ಡ ಅತ್ಯುತ್ತಮವಾದಂತಹ ಒಂದು ತರಬೇತಿಗಳು ಸಿನಿಮಾ ನಿರ್ಮಾಣದ ಸಂದರ್ಭದಲ್ಲಿ ಆಗಿರ್ಬೋದು, ಕಲೆಯಲ್ಲಾಗಿರ್ಬೋದು, ಛಾಯಾಗ್ರಹಣ ಆಗಿರ್ಬೋದು, ಅಭಿನಯದಲ್ಲಾಗಿರ್ಬೋದು, ಉತ್ತಮ ಗುಣಮಟ್ಟದ ಒಂದು ನಿಜವಾದ ಅರ್ಥದಲ್ಲಿ ಒಂದು ತರಬೇತಿ ಕೂಡ ಬಂದಿತ್ತು ಅಂತ ಕೂಡ ನಾವು ಓದ್ತಾ ಇದ್ದೀವಿ. ಅವರ ಕಾಲದಲ್ಲಿ ಅವರ ಕೈಕೆಳಗೆ ಕಲಿತಂತಹ ಕುಮಾರ್ ಸಹಾನಿ ಆಗಿರ್ಬೋದು, ಮಣಿಕೌಲ್ ಆಗಿರ್ಬೋದು, ಜಾನ್ ಅಬ್ರಾಮ್, ಗೋಪಾಲ್ ಕೃಷ್ಣ ಅಡೂರು ಗೋಪಾಲ್ ಕೃಷ್ಣನ್ ಆಗಿರ್ಬೋದು, ಅಥವಾ ಸೈಯದ್ ಅಖ್ತರ್ ಮಿರ್ಜಾ, ಇವರೆಲ್ಲರೂ ಆ ಇನ್ಸ್ಟಿಟ್ಯೂಟ್ನಲ್ಲಿ ಇವರ ಶಿಷ್ಯರಾಗಿದ್ದಂಥವರು. ಇವರ ಸಾಧನೆಯನ್ನು ಗಮನಿಸಿದಾಗ ಅವರ ಮಹತ್ವ, ಋತ್ವಿಕ್ ಘಟಕ್ ಅವರು ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಏನು ಉಪನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಕಾರ್ಯಚಟುವಟಿಕೆ ನಡೀತಾ ಇತ್ತು ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಇದು ಒಂದು ಸ್ಥೂಲವಾಗಿ ನಾನು ಆರಂಭಿಸಬೇಕಂತ ಅಂದ್ಕೊಂಡಿರುವಂಥದ್ದು. ಮತ್ತು ಅವರು ತಮ್ಮ ಅಪೂರ್ಣ ಆತ್ಮಕಥೆ, ಅವರ ಆತ್ಮಕಥೆ ಕೂಡ ಪೂರ್ಣ ಮಾಡಲಿಲ್ಲ. ಅವರು ಸಿನಿಮಾ ಮತ್ತು ನಾನು ಅನ್ನೋ ಪುಸ್ತಕದಲ್ಲಿ ಅವರು ಬರೀತಾರೆ. ಪ್ರಯೋಗಾತ್ಮಕ ಆ ಸಿನಿಮಾ ಏನೋ ಒಂದು ಅಧ್ಯಾಯದಲ್ಲಿ ಬರೀತಾರೆ ಅವರು. ಪ್ರಯೋಗಾತ್ಮಕತೆಯನ್ನು ಮಾಧ್ಯಮವು ತನ್ನೊಂದಿಗೆ ನಡೆಸುವ ಪ್ರಯೋಗ, ಮೀಡಿಯಾ ತನ್ನೊಂದಿಗೆ ನಡೆಸ್ತಾ ಇರುವಂಥ ಪ್ರಯೋಗ, ಮತ್ತು ಮಾಧ್ಯಮವು ಬೇರೆ ಕಾರಣಗಳಿಗೆ ನಡೆಸುವ ಪ್ರಯೋಗ ಅಂತ ಅವರು ವರ್ಗೀಕರಿಸ್ತಾರೆ. ಮತ್ತು ಅವರು ಬದುಕಿನ ವಾಸ್ತವವನ್ನು ಸಿನಿಮಾದ
ಫ್ಯಾಂಟಸಿಯ ಜೊತೆಗೆ ಅದರ ಕಲಾವಂತಿಕೆ ಜೊತೆಗೆ ಬೆರೆಸ್ತಾರೆ, ಬ್ಲೆಂಡ್ ಮಾಡ್ತಾರೆ. ಈ ಕಾರಣಕ್ಕಾಗಿ ಋತ್ವಿಕ್ ಘಟಕ್ ಅವರ ಸಿನಿಮಾಗಳು ಬಹಳ ಮುಖ್ಯ ಆಗ್ತವೆ. ಮತ್ತು ಸಿನಿಮಾ ಎನ್ನುವ ಮಾಂತ್ರಿಕತೆ ಅಂತಲೇ ಕರಿತೀವಿ. ಇಟ್ಸ್ ಎ ಮ್ಯಾಜಿಕ್, ಅದೊಂದು ವಿಸ್ಮಯ. ಅಂತಹ ವಿಸ್ಮಯಕ್ಕೆ, ಸಿನಿಮಾ ಎನ್ನುವ ಮ್ಯಾಜಿಕ್ಕಿಗೆ ಅಥವಾ ಮಾಂತ್ರಿಕತೆಗೆ ಒಂದು ಸೂಕ್ಷ್ಮತೆ ಮತ್ತು ಸಂವೇದನೆಯನ್ನು ಕೊಡ್ತಾರೆ ತಮ್ಮ ಸಿನಿಮಾಗಳ ಮೂಲಕ. ಈ ಕಾರಣಕ್ಕಾಗಿ ಅವರ ಸಿನಿಮಾಗಳು ಮುಖ್ಯ ಆಗ್ತವೆ. ಮತ್ತು ಅವರೊಂದು ಹೊಸ ಶೈಲಿಯನ್ನು ನಮಗೆ ಪರಿಚಯಿಸ್ತಾರೆ. ಒಂದು ಕಥನದ ನಿರೂಪಣೆಯಲ್ಲಿ ಮತ್ತು ಸಿನಿಮಾವನ್ನು ಕಟ್ಟುವಿಕೆಯಲ್ಲಿ ಹೊಸ ರೀತಿ ತಮ್ಮದೇ ಆದಂಥ ಹೊಸ ಶೈಲಿಯನ್ನು ಅವರು ನಮಗೆ ಪರಿಚಯಿಸ್ತಾರೆ. ಅದರಲ್ಲಿ ಋತ್ವಿಕ್ ಘಟಕ್ ಅವರ ಮುಖ್ಯವಾಗಿ ಅವ್ರ ಸಿನಿಮಾಗಳು ದೇಶ ವಿಭಜನೆಯ ನಂತರ ಅವರು ಮೂಲತಃ ಢಾಕಾದಲ್ಲಿಂದ ಜನಿಸಿದಂಥವರು. ಅದು ಪೂರ್ವ ಬಾಂಗ್ಲಾ, ಆ ಕಾಲದಲ್ಲಿ ಪೂರ್ವ ಪಾಕಿಸ್ತಾನ ಆಗಿತ್ತು, ಈಸ್ಟರ್ನ್ ಪಾಕಿಸ್ತಾನ ಅಂತ ಕರಿತಾ ಇದ್ರು ವಿಭಜನೆಯ ನಂತರ. 72ರಲ್ಲಿ ಅದು ಬಾಂಗ್ಲಾದೇಶ ಆಗಿದ್ದು ನಿಮ್ಗೆ ಗೊತ್ತಿದೆ. ಆ ಢಾಕಾದಲ್ಲಿ ಜನಿಸಿದಂಥವರು ಮತ್ತು ವಿಭಜನೆಯ ನಂತರ ಪೂರ್ವ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಮತ್ತು ಉತ್ತರ ಬಾಂಗ್ಲಾದಿಂದ ಭಾರತಕ್ಕೆ ಬಂದವರು. ಈ ರೀತಿ ವಲಸೆ ಬಂದವರ ಕುಟುಂಬಗಳನ್ನು ನೆಪವಾಗಿಟ್ಟುಕೊಂಡು ಇಡೀ ಒಂದು ಬಾಂಗ್ಲಾ ರಾಜ್ಯದ, ಬಾಂಗ್ಲಾ ಪ್ರದೇಶದ ಒಂದು ಸಮಾಜೋ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕತೆಯ ಒಂದು ಪರಿಸರವನ್ನು ನಮಗೆ ಪರಿಚಯ ಮಾಡ್ತಾ ಹೋಗ್ತಾರೆ. ಈ ಕಾರಣಕ್ಕಾಗಿ ಅವರು ನಮಗೆ ಮುಖ್ಯ ಆಗ್ತಾ ಹೋಗ್ತಾರೆ. ಯಾಕಂದರೆ ಕೇವಲ ಸಿನಿಮಾ ಫ್ಯಾಂಟಸಿಯಾಗಿ ನೋಡ್ದಾನೆ ಅದನ್ನು ಸಾಮಾಜಿಕವಾಗಿ ಬೆರೆಸ್ತಾನೆ, ರಾಜಕೀಯವಾಗಿ ಬೆರೆಸ್ತಾನೆ ಮತ್ತು ಸಾಂಸ್ಕೃತಿಕವಾಗಿ ಭಾಳ ದೊಡ್ಡ ಮಟ್ಟದ ರಿಚ್ ಕಲ್ಚರಲ್ ನಮಗೆ ಪರಿಚಯಿಸ್ತಾ ಹೋಗ್ತಾರೆ. ಅಲ್ಲಿ ಅವರ ಪ್ರಕಾರ ಸಾಂಸ್ಕೃತಿಕ ಅಂತಂದರೆ ಕೇವಲ ಹಾಡು ಕುಣಿತ ಮಾತ್ರ ಅಲ್ಲ, ಅಲ್ಲಿ ಬದುಕು ಸಹ ಒಂದು ಹೇಗೆ ಸಾಂಸ್ಕೃತಿಕ ಭಾಗವಾಗುತ್ತೆ ಅನ್ನೋದು ಸಹ ನಮಗೆ ಅವ್ರ ಸಂಗೀತ ಭಾಳ ಪ್ರಧಾನವಾಗಿ ಬರುತ್ತೆ. ರವೀಂದ್ರ ಸಂಗೀತ ಆಗಿರ್ಬೋದು, ಈ ಥರ ಸಂಗೀತ ಇವರ ಸಿನಿಮಾಗಳ ಬಹುಮುಖ್ಯ ಭಾಗ ಅದು. ನಾವು ಹೊಸ ಅಲೆಯ ಸಿನಿಮಾಗಳಲ್ಲಿ ಸಂಗೀತ ಇರೋದಿಲ್ಲ ಎನ್ನುವಂಥ ಸಂದರ್ಭದಲ್ಲಿ ಸಂಗೀತ ಪ್ರಧಾನವೂ ಬಂದಿರೋದನ್ನು ಕೂಡ ನಾವು ಹಿನ್ನೆಲೆಯಲ್ಲಿ ಅದು ಏನು ನಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಆದರೆ ಈ ತರಹದ ಒಂದು ಸಿನಿಮಾ ನಿರ್ದೇಶಿಸುವಾಗ ಎಲ್ಲಿಯೂ ಅವರು ಗತಕಾಲದ ವೈಭವ, ಅಂದರೆ ದೇಶ ವಿಭಜನೆಗೂ ಮುಂಚೆ ಬಾಂಗ್ಲಾ ಹೇಗಿತ್ತು ಅನ್ನುವಂಥ ಗತಕಾಲದ ವೈಭವವನ್ನು ಹಳಹಳಿಕೆ ಮಾಡೋದಾಗಲಿ ಅಥವಾ ಅದನ್ನು ತಿರಸ್ಕರಿಸೋದಾಗಲಿ ಅಥವಾ ಒಂದು ರೀತಿಯಲ್ಲಿ ಈಗ ಹಿಂಗಾಗಿದೆ ಎನ್ನುವಂತಹ ಒಂದು ನಿರ್ಣಾಯಕವಾಗಿ ಒಂದು ಹೇಳಿಕೆ ಕೊಡೋ ಅವರ ಯಾವುದೇ ಸಿನಿಮಾಗಳು ಒಂದು ಸ್ಟೇಟ್ಮೆಂಟ್ ಆಗೋದಿಲ್ಲ. ಅದು ಪ್ರೇಕ್ಷಕರಿಗೆ ಬಿಟ್ಬಿಡ್ತಾರೆ. ಯಾವುದೇ ಒಬ್ಬ ಅತ್ಯುತ್ತಮ ಮಹತ್ವದ ನಿರ್ದೇಶಕ ಆಗಿರ್ಬೋದು, ಲೇಖಕರಾಗಿರ್ಬೋದು, ಅವರ ಕಲಾಕೃತಿಯನ್ನು ನಾವು ಗ್ರಹಿಸಬೇಕಾದ್ರೆ ಅದು ಪರಿಪೂರ್ಣ ಕಲಾಕೃತಿ ಆಗಿರೋದಿಲ್ಲ. ಅದು ಅನೇಕ ರೀತಿಯ ಪ್ರಶ್ನೆಗಳನ್ನು ಹಾಗೆ ಬಿಟ್ಬಿಟ್ಟಿರುತ್ತೆ. ಅದು ಮುಂದಿನ ದಶಕಗಳಲ್ಲಿ ಆ ಪ್ರಶ್ನೆಗಳು ಕೈ ಎತ್ಕೋಬೋದು ಅಥವಾ ಪ್ರಶ್ನೆಗಳಿಗೆ ಉತ್ತರವೂ ಸಿಗದೇ ಇರ್ಬೋದು. ಈ ತರಹದ ಒಂದು ಸಿನಿಮಾಗಳು ಅಥವಾ ಕಲಾಕೃತಿಗಳು ಅಥವಾ ಲೇಖನ, ಕಥೆ, ಕಾದಂಬರಿ ಆಗಿರ್ಬೋದು ಬಹಳ ಮಹತ್ವದ ಕೃತಿಗಳಾಗಿರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಾಗ ಇವರ ಅನ್ಎಂಡಿಂಗ್ ಅಂದರೆ ಅನ್ಕಂಪ್ಲೀಟಿಂಗ್ ಅಥವಾ ಮುಕ್ತಾಯ ಕಾಣದಂತಹ ಓಪನ್ ಎಂಡ್ ಇರುವಂತಹ ಸಿನಿಮಾಗಳು ನಾವು ನೋಡೋದಕ್ಕೆ ಒಂದು ಅರ್ಥ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಮತ್ತು ಇವರು ಗತಕಾಲದಲ್ಲಿ ಆಗಿರೋದನ್ನು ವರ್ತಮಾನದ ಪಲ್ಲಟಗಳಿಗೆ ಮುಖಾಮುಖಿಯಾಗಿ ನೋಡ್ತಾರೆ ಇವರ ಸಿನಿಮಾಗಳಲ್ಲಿ. ಮತ್ತು ಒಂದೊಂದೇ ಎಳೆಗಳನ್ನು ಹಾಕಿಕೊಂಡವರು ಕತೆ ಹೇಳುವ ಜನಪ್ರಿಯ ಶೈಲಿಯಲ್ಲಿ ಅವ್ರದ್ದು. ಅಂದರೆ ಕತೆಗೆ ಇಲ್ಲೊಂದು ಕತೆಗೆ ಒಂದು ಸಬ್ಪ್ಲಾಟ್ ಇರುತ್ತೆ ಅಥವಾ ಇನ್ನೊಂದು ಸಬ್ಪ್ಲಾಟ್ ಇರುತ್ತೆ, ಅದನ್ನು ಹಾಕಿಕೊಂಡು ಅವ್ರು ಸಬ್ಲೆ ಹೇಳೋದಿಲ್ಲ. ಆರಂಭದಿಂದಲೇ ಅನೇಕ ಎಳೆಗಳನ್ನು ಒಂದೇ ಬಾರಿಗೆ ಜೋಡಿಸ್ತಾ ಮತ್ತು ಎಳೆಗಳನ್ನು ಬಿಡಿಸ್ತಾ ಹೋಗ್ತಾರೆ. ಇದು ಅವರ ಸಿನಿಮಾ ಶೈಲಿ ಅಂತ ಹೇಳಬೇಕಾಗತ್ತೆ. ಮತ್ತು ಅವರ ಸಿನಿಮಾಗಳಲ್ಲಿ ಕತೆಗಳು ಅತ್ಯಂತ ಗಾಢವಾದ ಕತೆ ಇರುವುದಿಲ್ಲ. ಅದೊಂದು ಅನೇಕರು ಆಕ್ಷೇಪಣೆ ಕೂಡ ಮಾಡ್ತಾರೆ, ಕತೆಯ ಒಂದು ಎಳೆ ಇರುತ್ತೆ ಅಷ್ಟೇ ಹೊರತು. ಆದರೆ ಅವ್ರ ಗಾಢವಾದ ಕತೆಗಿಂತಲೂ ಅದನ್ನು ವಿಸ್ತರಿಸುವ ಸಂದರ್ಭದಲ್ಲಿ ಅನೇಕ ಪದರಗಳನ್ನು, ಅನೇಕ ಅರಹುಗಳನ್ನು ವಿಸ್ತರಿಸ್ತಾ ಹೋಗ್ತಾ ಅನೇಕ ಆಯಾಮಗಳನ್ನು ಕೊಡ್ತಾ ಹೋಗ್ತಾರಲ್ಲ, ಆ ವಿಸ್ತರಣೆಯ ವ್ಯಾಪ್ತಿ ಅವ್ರ ಸಿನಿಮಾದ ಭಾಳ ಮುಖ್ಯವಾದ ಅಂಶ ಅಂತ ಅನ್ಬೇಕಾಗತ್ತೆ. ಮತ್ತು ಅವರು ಫ್ರಾನ್ಸ್ನ ಗೋಡಾರ್ಡ್ ಆಗಿರ್ಬೋದು, ಜಪಾನ್ನ ಓಶಿಮಾ, ಆ ಕಾಲದ 50ರ ದಶಕದ ನಿರ್ದೇಶಕರು, ಅವರಿಂದ ಪ್ರಭಾವಿತರಾಗಿರುತ್ತೆ. ಮತ್ತು ಬ್ರೆಕ್ಟ್ನ ಎಪಿಕ್ ಮಾದರಿಯ ಪ್ರಭಾವಕ್ಕೊಳಗಾಗಿರ್ತಾರೆ. ಅವರ ಸಿನಿಮಾಗಳಲ್ಲಿ ಬ್ರೆಕ್ಟ್ನ ಎಪಿಕ್ ಮಾದರಿಯ ಒಂದು ಪ್ರಭಾವನ ಕೂಡ ನಾವು ಕಾಣ್ತಾ ಹೋಗ್ತೀವಿ. ಮತ್ತು ಅವರು ಅದೇ ಸಂದರ್ಭದಲ್ಲಿ ತಮ್ಮ ಸಮಕಾಲೀನ ನಿರ್ದೇಶಕರಾದಂಥ ಭಾರತದ ಸತ್ಯಜಿತ್ ಆಗಿರ್ಬೋದು ಅಥವಾ ಜಪಾನ್ನ ಕುರೋಸಾವಾ ಅವರಂತೆ ಪಶ್ಚಿಮದ ಕನ್ನಡಕ್ಕೆ ಇವರ ಬಹುತೇಕ ರೇ ಆಗಲಿ ಅಥವಾ ಕುರೋಸಾವಾ ಅವರ ಸಿನಿಮಾಗಳು ಒಂದು ವೆಸ್ಟರ್ನ್ ವಿಷನ್ ಮೂಲಕ, ವೆಸ್ಟರ್ನ್ ದೃಷ್ಟಿಕೋನ ಮೂಲಕ ಕಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಇವರು ಆ ದೃಷ್ಟಿಕೋನವನ್ನೇ ತಿರಸ್ಕರಿಸ್ಬಿಡ್ತಾರೆ ಮತ್ತು ದೃಶ್ಯಗಳ ಪ್ರಭಾವವನ್ನು ತೀವ್ರಗೊಳಿಸಲು ತಮ್ಮದೇ ಆದಂಥ ಒಂದು ಎಡಿಟಿಂಗ್ ಶೈಲಿಯನ್ನು ಕಂಡುಕೊಳ್ತಾರೆ. ಅವರು ದೃಶ್ಯದ ಪ್ರಭಾವವನ್ನು ತಾಂತ್ರಿಕ ಮೂಲಕ ದೃಶ್ಯಗಳನ್ನು ಪ್ರಭಾವೀಕರಣಗೊಳಿಸೋದಿಲ್ಲ. ಅಂದರೆ
ಅವರ ದೃಶ್ಯಗಳು ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ತಾಂತ್ರಿಕತೆಯನ್ನು ಬಳಸ್ದಾನೆ. ತಮ್ಮದೇ ಆದ ಒಂದು ಎಡಿಟಿಂಗ್ ಇದೆ ಮತ್ತು ಅದಕ್ಕೆ ಸರಲಿಸಮ್ ಅಂತ ಕರಿತಾ ಇದ್ದೀವಲ್ವಾ, ಆ ಸರಲಿಸಮ್ನ ಒಂದು ಟಚ್ ಕೊಡ್ತಾರಲ್ಲ, ಆ ಮೂಲಕ ನಮಗೆ ಇಡೀ ಒಂದು ಸಿನಿಮಾದ ಒಂದು ಪ್ರಭಾವ ಪರಿಣಾಮ ಮತ್ತು ಬೀರ್ತಾ ಹೋಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಋತ್ವಿಕ್ ಘಟಕ್ ಅವರು 50 ಮತ್ತು 60ರ ದಶಕದಲ್ಲಿ ನ್ಯೋ ರಿಯಲಿಸಮ್ ಅಂತ ಇಟಲಿಯಲ್ಲಿ ಶುರುವಾಯಿತು, ಆನಂತರ ಫ್ರಾನ್ಸ್ನಲ್ಲಿ ಶುರುವಾಯಿತು. ಅದರ ಒಂದು ಮುಂದುವರಿಕೆ ಭಾಗವಾಗಿ ಕರ್ನಾಟಕದ ಇಂಡಿಯಾದಲ್ಲಿ ಆ ಚಳವಳಿನೇ ಕಟ್ತಾರೆ. ಮತ್ತು ಆಗಲೇ ಹೇಳ್ದಂಗೆ 70ರ ದಶಕದಲ್ಲಿ FTA ನಿರ್ದೇಶಕರಾಗ್ಬಿಟ್ಟು ಅವರೇನು ರೂಪಿಸಿದಂಥ ಕುಮಾರ್ ಸಹಾನಿ, ಮಣಿಕೌಲ್, ಅಡೂರು ಗೋಪಾಲಕೃಷ್ಣನ್ ಈ ನಿರ್ದೇಶಕರು ಸಹ ತಮ್ಮ ಗುರುಗಳಾದಂತಹ ಋತ್ವಿಕ್ ಘಟಕ್ ಅವರ ರೀತಿಯ ಸಿನಿಮಾ ಪರಂಪರೆಯನ್ನು ಸಿದ್ಧ ಮಾದರಿಯನ್ನು ಮುರಿದು ಕಟ್ಟುವಂಥದ್ದು, ತನ್ನದೇ ಆದಂಥ ಹೊಸ ಕಲಾಮೀಮಾಂಸೆಯನ್ನು ಸೃಷ್ಟಿ ಮಾಡುವಂಥದ್ದು ಏನಿದೆ, ಹೊಸ ವಾಸ್ತವತೆ ಅದೆಲ್ಲ ಇವರು ಕೂಡ ಮುಂದುವರಿಸ್ತಾರೆ. ಅದನ್ನು ವಿ ಕೆ ಚೆರಿಯನ್ ಅವರು ಬರಿತಾ ಹೋಗ್ತಾರೆ. ಫಾರ್ಮಾಲಿಸ್ಟ್ ಒಂದು ಕುಮಾರ್ ಸಹಾನಿ ಅವರು ಕಟ್ಟಿದಂಥ ಫಾರ್ಮಾಲಿಸ್ಟ್ ಒಂದು ಶೈಲಿ ಆಗಿರ್ಬೋದು, ಅಥವಾ ಮಣಿಕೌಲ್ ಅವರು ಘಟಕ್ ಅವರ ಎಪಿಕ್ ಶೈಲಿಯನ್ನು ಅನುಸರಿಸಿರ್ಬೋದಾಗಿರ್ಬೋದು, ಅಥವಾ ಘಟಕ್ ರೀತಿ ನೇರ ನಿರೂಪಣೆಯನ್ನು ಅನುಸರಿಸಿದ್ರು ಸಹ ಅದಕ್ಕೆ ಅನೇಕ ರೀತಿಯ ಪದರಗಳನ್ನು ಕಟ್ಟಿದಂತಹ ಜಾನಬ್ರಹ್ಮ ಆಗಿರ್ಬೋದು, ಇವರೆಲ್ಲರೂ ಘಟಕ್ನ ಮುಂದುವರಿಕೆಯಾಗಿ ನಮಗೆ ಕಂಡು ಬರ್ತಾರೆ ಅನ್ನೋದು ಸಹ ನಮಗೆ ಮುಖ್ಯ ಆಗುತ್ತೆ. ಯಾಕಂದರೆ ಘಟಕ್ ಹೋದರೂ ಸಹ 80ರ ದಶಕದಲ್ಲಿ 90ರ ದಶಕದಲ್ಲಿ ಕುಮಾರ್ ಸಹಾನಿ, ಮಣಿಕೌಲು, ಸಾಯಿದ್ ಅಖ್ತರ್ ಮಿರ್ಜಾ, ಜಾನ್ ಅಬ್ರಾಮ್ ಅಥವಾ ಅಡೂರು ಗೋಪಾಲಕೃಷ್ಣನ್ ಅವರ ಸಿನಿಮಾಗಳು ನಮಗೆ ಮುಖ್ಯವಾಗ್ತಾ ಹೋಗ್ತವೆ. ಈ ಟಿಪಿಕಲ್ ಎಪಿಕ್ ಶೈಲಿಗಳೇ ಅವರಿಗೆ ನಮಗೆ ಅವರ ಸಿನಿಮಾಗಳ ಒಂದು ಪ್ರಾಮುಖ್ಯವಾಗಿ ಕಾಣಿಸುತ್ತೆ. ಮತ್ತು ಅವರ ಸಿನಿಮಾಗಳ ವಿಷಯಕ್ಕೆ ಬಂದರೆ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾಗಳನ್ನು ನಾವು ನೋಡೋದಾದರೆ ಮೂಲಭೂತವಾಗಿ ಅವ್ರ ಸಿನಿಮಾಗಳಲ್ಲಿ ಅವ್ರ ಮಾರ್ಕ್ಸಿಸ್ಟ್ ಚಿಂತನೆಯ ಪ್ರಭಾವ ಬೀರುತ್ತೆ. ಅವರು ಮೂಲಭೂತವಾಗಿ ಮಾರ್ಕ್ಸಿಸ್ಟ್ ಚಿಂತಕರಾಗಿದ್ದಂಥವ್ರು. ಮತ್ತು ಆ ಕಾಲದ ಇಪ್ಟಾ ಸಂಘಟನೆ ಇತ್ತಲ್ಲ, ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಆಫ್ ಆರ್ಟ್ ಅಂತ ಏನಿತ್ತಲ್ಲ, ಇಪ್ಟಾದ ಭಾಗವಾಗಿದ್ದಂಥವ್ರು. ಹೀಗಾಗಿ ಅವರ ಅನೇಕ ಸಿನಿಮಾಗಳಲ್ಲಿ ಮಾರ್ಕ್ಸಿಸಮ್ನ ಪ್ರಭಾವ ಸಹ ನಾವು ಕಾಣ್ತೇವೆ. ಆದರೆ ಅದು ಪ್ರಭಾವ ಎನ್ನುವಂಥದ್ದು ಕೇವಲ ಒಂದು ಸೈದ್ಧಾಂತಿಕವಾಗಿ ಇಲ್ಲದೇ ಒಂದು ಕಲ್ಚರಲ್ ಆಗಿ, ಒಂದು ಸಾಂಸ್ಕೃತಿಕವಾಗಿ ಪ್ರಭಾವ ಬೀಳ್ತಾ ಹೋಗುತ್ತೆ. ಮತ್ತು ಅವರ ಮೊದಲ ಸಿನಿಮಾ 1952ರಲ್ಲಿ ತಯಾರಾದಂತಹ ನಾಗರಿಕ್ ಅನ್ನುವಂಥ ಮೊದಲ ಸಿನಿಮಾ ಅವ್ರದ್ದು ಆ್ಯಕ್ಚುಲಿ. ಆದರೆ ದುರದೃಷ್ಟವಶಾತ್ತು ಆ ಸಿನಿಮಾ 1952ರಲ್ಲಿ ಬಿಡುಗಡೆ ಆಗೋದಿಲ್ಲ. ಅದು ಅವರ ಸಿನಿಮಾ ತಯಾರಾಗಿ 25 ವರ್ಷಗಳ ನಂತರ, ಅವರು ತೀರಿಕೊಂಡು 1 ವರ್ಷದ ನಂತರ 77ರಲ್ಲಿ ಬಿಡುಗಡೆ ಆಗುತ್ತೆ. ಅದು ಈ ಸಿನಿಮಾವನ್ನು ಆರಂಭದಲ್ಲಿ 1952ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ಮಾಡಿದ ಅವ್ರಿಗಿನ್ನೂ 28ನೇ ವರ್ಷದಲ್ಲಿ ಆ ಸಿನಿಮಾ ಮಾಡ್ತಾರೆ. ಅದನ್ನು ಅವ್ರು ಆಗಲೇ ಹೇಳ್ತಾರೆ, ಇದೊಂದು ಪಾಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಇಟ್ ಇಸ್ ಮೈ ಒಂದು ಪಾಲಿಟಿಕಲ್ ಹೇಳಿಕೆ ಅಂತ ಕರೀತಾರೆ. ಮತ್ತು ಇದರಲ್ಲಿ ಮಾರ್ಕ್ಸಿಸಮ್ನ ದಟ್ಟವಾದ ಪ್ರಭಾವ ಇದೆ. ಈ ನಾಗರಿಕನಲ್ಲಿ ಮಾರ್ಕ್ಸಿಸಮ್ನ ದೊಡ್ಡವಾದಂಥ ಪ್ರಭಾವ ಇದೆ. ಮತ್ತು ಆಗಾಗಲೇ ಜನಪ್ರಿಯಗೊಳ್ತಿದ್ದಂಥ ಒಂದು ಕಥನ ಈಗಲೂ ಜನಪ್ರಿಯವಾಗಿದೆ. ಆದರೆ ರಾಗ್ಸ್ ಟು ರಿಚಸ್ ಅಂತ ಕರೀತಿದ್ರೆ, ಬಡತನದಿಂದ ಶ್ರೀಮಂತರಾಗುವಂಥ ಒಂದು ಕಥನ ಕಟ್ತಾಯಿದ್ರು. ಜನಪ್ರಿಯ ಶೈಲಿ ಅದು. ಬಡವರಾಗಿರ್ತಾಯಿದ್ರು, ಕಷ್ಟ ಬೀಳ್ತಾಯಿದ್ರು. ಆದರೆ ದಿಢೀರನೇ ಅನೇಕ ಕಾರಣಗಳಿಗೆ ಒಂದು ಹೀರೋಯಿಸಮಲ್ಲಿ ಶ್ರೀಮಂತರಾಗುವಂಥ ಒಂದು ವೈಭವೀಕರಣದ ಮಾದರಿಯನ್ನು ಇವರು ತಿರಸ್ಕರಿಸ್ತಾ ಹೋಗ್ತಾರೆ. ಇಲ್ಲಿ ಈ ನಾಗರಿಕ್ ಅನ್ನುವ ಸಿನಿಮಾದಲ್ಲಿ ಇವರು ದೇಶ ವಿಭಜನೆಯ ನಂತರದ ಬಂಗಾಲ, ಅಂದರೆ ಪಶ್ಚಿಮ ಮತ್ತು ಪೂರ್ವ ಅಥವಾ ಉತ್ತರ ಕಡೆಯಿಂದ ಬಂದಂಥವರು, ಅವರ ಬದುಕಿನ ಸಮಾಜ, ಆರ್ಥಿಕ, ಸಾಂಸ್ಕೃತಿಕ ರಾಜಕೀಯವನ್ನು ಇವರನ್ನು ನಾಗರಿಕ್ ಸಿನಿಮಾದಲ್ಲಿ ಕಥನವಾಗಿ ರೂಪಿಸ್ತಾರೆ. ಅಲ್ಲಿ ಬಡ ಕುಟುಂಬಗಳಿರ್ತವೆ, ಅಲ್ಲಿ ನಿರ್ಗತಿಕತೆ ಇರುತ್ತೆ, ಆದರೆ ಅಲ್ಲೊಂದು ಜೀವನ ಪ್ರೇಮ ಇರುತ್ತೆ. ಅದು ಸ್ಥಳೀಯದ ಎಂದಿಗೂ ಖಾಲಿಯಾಗದಂಥ ಜೀವನ ಪ್ರೇಮ ಇರುತ್ತೆ. ಅಲ್ಲಿ ಪ್ರೇಮ ಕಥೆಗಳಿದ್ದಾವೆ, ಪ್ರೇಮದ ಉಪಕಥೆಗಳಿದ್ದಾವೆ, ಆದರೆ ಅವೆಲ್ಲವೂ ವಿಫಲಗೊಂಡ ಉಪಕಥೆಗಳಾಗಿರ್ತವೆ, ಪ್ರೇಮ ಕಥೆಗಳಾಗಿರ್ತವೆ. ಮತ್ತು ಅಲ್ಲಿ ನಿರುದ್ಯೋಗ, ಇಡೀ ಸಿನಿಮಾದುದ್ದಕ್ಕೂ ನಿರುದ್ಯೋಗ ಒಂದು ಸ್ಥಾಯಿ ಭಾವವಾಗಿ ಕಾಡ್ತಾ ಇರುತ್ತೆ. ಇವೆಲ್ಲವನ್ನು ಒಳಗೊಂಡಂಥ ಈ ಸಿನಿಮಾ ಇದೆಯಲ್ಲ, ಇದು ನಾಗರಿಕ ಅದ ಕಾರಣಕ್ಕಾಗಿ ನಮಗೆ ಮುಖ್ಯ ಆಗುತ್ತೆ. ಮತ್ತು ಅದರ ಕ್ಲೈಮ್ಯಾಕ್ಸ್ ಸಹ ಒಂದು ಆಶಾದಾಯಕವಾಗಿ ತೋರಿಸ್ತಾ ಹೋಗುತ್ತೆ. ಇಷ್ಟೊಂದು ಬಿಕ್ಕಟ್ಟುಗಳು, ಇಷ್ಟೊಂದು ಸಮಸ್ಯೆಗಳು ಇದ್ದರೂ ಸಹ ಕ್ಲೈಮ್ಯಾಕ್ಸ್ ಏನಿದೆಯಲ್ಲ, ಮಳೆ ಸುರಿತಾ ಇರುತ್ತೆ, ಅಲ್ಲಿ ಪ್ರೊಟಗನಿಸ್ಟ್ನ ಕುಟುಂಬ ನಡ್ಕೊಂಡು ಹೋಗುತ್ತೆ. ಅದು ಒಂದು ಬದುಕಬಲ್ಲೆವು ಮುಂದಿನ ದಿನ, ಮಳೆ ಅನ್ನೋದು ಒಂದು ಜೀವಂತಿಕೆಯಾಗಿ ತೋರಿಸ್ತಾರೆ, ಒಂದು ಚಲನವಾಗಿ ತೋರಿಸ್ತಾರೆ. ಮತ್ತು ಇವರು ಈ ರೀತಿ ಕಾಲ, ಸಮಾಜ ಮತ್ತು ವ್ಯಕ್ತಿತ್ವ, ಅವರು ಬಹಳ ಋತ್ವಿಕ್ ಘಟಕ್ ಅವರು ಬೆರೆಸ್ತಿರುವಂಥದ್ದು ಕಾಲ, ಸಮಾಜ ಮತ್ತು ವ್ಯಕ್ತಿತ್ವವನ್ನು ಅದೊಂದು ಆರ್ಗ್ಯಾನಿಕ್ ರಿಲೇಷನ್ಶಿಪ್ಪಲ್ಲಿ, ಸಾವಯವ ಸಂಬಂಧಗಳಲ್ಲಿ ಬೆಸೀತಾರಲ್ಲ, ಅದು ಋತ್ವಿಕ್ ಘಟಕರ ಒಂದು ದೊಡ್ಡ ಮುಖ್ಯವಾದ ಶೈಲಿ ಅಂತ ಹೇಳಬೇಕಾಗುತ್ತೋ. ಮತ್ತು ಈ ನಾಗರಿಕ್ ಸಿನಿಮಾವನ್ನು ನೋಡಿದ ನಂತರ ಸತ್ಯಜಿತ್ ರೇ ಅವರು 1977ರಲ್ಲಿ ಈ ಬಿಡುಗಡೆ ಆದ್ಮೇಲೆ ನೋಡಿದಾಗ ಅವ್ರು ಹೇಳ್ತಾರೆ, ಒಂದು ವೇಳೆಯಾದರೂ ಈ ಸಿನಿಮಾ 1952ರಲ್ಲಿ ಬಿಡುಗಡೆ ಆಗಿದ್ದರೆ ಪತೇರ್ ಪಾಂಚಾಲಿಗಿಂತಲೂ ಮುಂಚೆ ನಾಗರಿಕ್ ಭಾರತದ ಹೊಸ ಅಲೆಯ ಸಿನಿಮಾ, ಮೊದಲ ಪ್ರಯೋಗಾತ್ಮಕ ಸಿನಿಮಾ ಅಂತ ಪರಿಗಣಿಸಲ್ಪಡ್ತಿತ್ತು ಅಂತ ಸತ್ಯಜಿತ್ ರೇ ಹೇಳ್ತಾರೆ. ಈ ಕಾರಣಕ್ಕಾಗಿ ಭಾರತದ ಸಂದರ್ಭದಲ್ಲಿ ನಾಗರಿಕ್ ಸಿನಿಮಾ ಕೂಡ ಬಹಳ ಚರ್ಚೆಗೆ
ಒಳಪಡಬಹುದಂಥ ಸಿನಿಮಾ ಆಗುತ್ತೆ. ಯಾಕಂದರೆ ಇಲ್ಲಿ ನಿರಾಶ್ರಿತರು ಬರ್ತಾರೆ, ಅಲ್ಲಿ ಬಡತನ ಇರುತ್ತೆ, ಅದರ ಅಸ್ಮಿತೆ ಇಲ್ಲಿ ಭಾಳ ಮುಖ್ಯವಾಗಿ ಸಿನಿಮಾದಲ್ಲಿ ಪ್ರಶ್ನೆಗೆ ಒಳಪಡುವಂಥದ್ದು. ವಾಟ್ ಇಸ್ ದ ಐಡೆಂಟಿಟಿ? ನಿರಾಶ್ರಿತರಾಗಿ ಬರೋದು ಒಂದು ಕಡೆಗೆ, ಆದರೆ ಅಲ್ಲಿ ಬಡತನ ಇದೆ ನಿಜ, ಉದ್ಯೋಗ ಇರೋದಿಲ್ಲ ನಿಜ, ಸೂರ್ಯ ಇರೋದಿಲ್ಲ ನಿಜ, ಆದರೆ ಐಡೆಂಟಿಟಿ ಉಳಿಸ್ಕೋಬೇಕಲ್ಲ. ಒಂದು ಮಧ್ಯಮ ವರ್ಗ ಆಗಿರ್ಬೋದು, ಕೆಳಮಧ್ಯಮ ಆಗಿರ್ಬೋದು, ಅವರ ಮುಂದಿರುವ ಸವಾಲೇ ಒಂದು ಐಡೆಂಟಿಟಿ. ಈ ನಾಗರಿಕ ಸಿನಿಮಾ ಆ ಐಡೆಂಟಿಟಿಯ ಪ್ರಶ್ನೆಯನ್ನು ಸಹ ಕೈಗೆತ್ತಿಕೊಳ್ಳುತ್ತೆ. ಮತ್ತು ಈ ಸಿನಿಮಾದ ಪ್ರೊಟಗಾನಿಸ್ಟ್ ಆದಂಥ ರಾಮು ಬಡತನ ಮತ್ತು ಬಡತನದಿಂದ ಉಂಟಾದಂಥ ಅಸ್ಥಿರತೆ, ಅನ್ಸ್ಟೇಬಿಲಿಟಿ ಬಿಕಾಸ್ ಆಫ್ ಪಾವರ್ಟಿ, ಮತ್ತು ಎರಡರ ಕಾರಣಕ್ಕೆ ಇಡೀ ಬದುಕೆ, ಕುಟುಂಬದ ಬದುಕೆ ಚಿತ್ರೀಕರಣಗೊಂಡ್ಬಿಡುತ್ತೆ. ಅದರ ಪ್ರೊಟಗಾನಿಸ್ಟ್ ಆದಂಥ ರಾಮು ಎಲ್ಲರಿಂದ ಕುಟುಂಬವನ್ನು ರಕ್ಷಿಸಲಿಕ್ಕೆ ಹೆಣಗಾಡ್ತಾ ಹೋಗ್ತಾನೆ. ಇದರ ಜೊತೆಗೆ ನಿರುದ್ಯೋಗ ಅನ್ನುವಂಥದ್ದು ಗಾಯದ ಮೇಲೆ ಬರೆಯಂತೆ ಬೀಸುತ್ತೆ, ಬರಿಯಾಗಿ ಕಾಡುತ್ತೆ. ಅದು ಎಲ್ಲವೂ ಸ್ವಾತಂತ್ರ್ಯ ನಂತರದ ದಿನಗಳನ್ನು ಅವರು ನಮಗೆ ತೋರಿಸ್ತಾ ಹೋಗ್ತಾರೆ. ಮತ್ತು ಸ್ವಾತಂತ್ರ್ಯ ನಂತರ ದೇಶ ಕಟ್ಟುವಂಥ ಕೆಲಸ ಇರುತ್ತೆ. ಕಟ್ಟುವ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆಗಳು ಮತ್ತಷ್ಟು ಅಗಾಧವಾಗಿ ಬೆಳೀತಾ ಹೋಗೋದನ್ನು, ಹೇಗೆ ಈ ಕುಟುಂಬಗಳು ಬವಣೆ ಯಾತನೆ ಪಡ್ತವೆ ಅನ್ನೋದನ್ನು ಇವರು ತೋರಿಸ್ತಾ ಹೋಗ್ತಾರೆ. ಮತ್ತೊಮ್ಮೆ ನಾನು ಹೇಳಬೇಕಾಗಿರೋದು, ಇದು ಎಲ್ಲಿಯೂ ಬಡತನದಿಂದ ಶ್ರೀಮಂತಿಕೆ ಅಡಿಗೆ ಅನ್ನುವಂತಹ ಒಂದು ಕಥನವನ್ನು ಕಟ್ಟೋದಿಲ್ಲ. ಮತ್ತು ಇದು ಬಡತನದ ಒಳಗೆ ನಾವು ಘನತೆಯಿಂದ ಬದುಕಬಲ್ಲೆವು, ನಮ್ಮ ಅಸ್ಮಿತೆಯನ್ನು, ಐಡೆಂಟಿಟಿ, ಗುರುತನ್ನು ಹುಡುಕಬಲ್ಲೆವು ಎನ್ನುವುದನ್ನು ಈ ಸಿನಿಮಾ ತೋರಿಸುತ್ತೆ. ಈ ಕಾರಣಕ್ಕಾಗಿ ಈ ನಾಗರಿಕ್ ಅಂತೂ 1952ರಲ್ಲಿ ತಯಾರಾದಂಥ ಸಿನಿಮಾ, 1972ರಲ್ಲಿ ಬಿಡುಗಡೆ ಆದಂಥ ಸಿನಿಮಾ ಭಾಳ ಮುಖ್ಯ. ಮತ್ತು ಒಂದು ಮಾರ್ಕ್ಸಿಸಮ್ನ ಸ್ಟೇಟ್ಮೆಂಟ್ ಅದು. ಮತ್ತು ಈ ಮಾರ್ಕ್ಸಿಸಮ್ನ ಸ್ಟೇಟ್ಮೆಂಟ್ ಅನ್ನೋದು ಕೇವಲ ಸೈದ್ಧಾಂತಿಕತೆ ಅಂತ ಬಂದಿದ್ದಲ್ಲ, ಅದು ಸಾಮಾಜಿಕ ಸಾಂಸ್ಕೃತಿಕ ನೆಲೆಯಿಂದ ಬಂದಿದೆ. ಮತ್ತು ಇದು ಗುರುತಿನ ಹುಡುಕಾಟ. ಅದನ್ನು ನಾವು ಒಂದು ಡಿಫಾಲ್ಟ್ ಒಂದು ರೀತಿಯಲ್ಲಿ ಒಂದು ಆಕಸ್ಮಿಕ ಅಂತ ಕರಿಬೇಕಾಗತ್ತೆ. ಆ ಸಿನಿಮಾದ ನಂತರ ಋತ್ವಿಕ್ ಘಟಕ್ ಅವರು ಬದುಕಿದ ಇನ್ನೂ 25 ವರ್ಷಗಳವರೆಗೂ ತಮ್ಮ ಗುರುತಿನ ಅಸ್ಮಿತೆಯ ಹುಡುಕಾಟದಲ್ಲೇ ಇರುವಂಥ ಸಂದರ್ಭ ಏರ್ಪಡುತ್ತೆ. ಕೊನೆಗೂ ಅವರ ಗುರುತು ಏನಂತ ಹೇಳಲಿಕ್ಕೆ ಸಾಧ್ಯವಾದಂಥ ಸಂಕೀರ್ಣತೆ ಅವರ ಇಡೀ ಸಿನಿಮಾ ಬದುಕಿನಲ್ಲಿ ಇದೆ, ವೈಯಕ್ತಿಕ ಬದುಕಿನಲ್ಲಿ ಇದೆ. ಇದಾದ ನಂತರ 1958ರಲ್ಲಿ ಅವರದು ಅಜಾಂತ್ರಿಕ್ ಎನ್ನುವಂಥ ಸಿನಿಮಾ ಬಿಡುಗಡೆ ಆಗುತ್ತೆ, ಎರಡನೇ ಸಿನಿಮಾ ಅದು. ಆ ಅಜಾಂತ್ರಿಕ್ ಅಂದರೆ ರಫ್ ಆಗಿ ಅನ್ಮೆಕ್ಯಾನಿಕಲ್ ಅಂತ ಹೇಳ್ತಾರೆ ಅಂತ ಅರ್ಥ. ಅಂದರೆ ಮೆಕ್ಯಾನಿಕಲ್ ಅಲ್ಲ, ಯಾಂತ್ರಿಕವಾಗಿದ್ದಲ್ಲ ಎನ್ನುವಂಥ ಅರ್ಥ ಕೊಡುತ್ತೆ. ಈ ಸಿನಿಮಾದ ಪ್ರೊಟಗನಿಸ್ಟ್ ಏನಿದಾನಲ್ಲ ಬಿಮಲ್ ಎನ್ನುವಂಥ ವ್ಯಕ್ತಿ, ಅವನು ಹಳ್ಳಿ ಕಡೆ ಮನುಷ್ಯ, ಅವನು ಮೂಲಭೂತವಾಗಿ ಗ್ರಾಮೀಣ ಭಾಗದಿಂದ ಬಂದಿರುವಂಥ ಮನುಷ್ಯ. ಆದರೆ ಆಗಲೇ ಹೇಳ್ದಂಗೆ ಸ್ವಾತಂತ್ರ್ಯ ಬಂದಿದೆ, ಪ್ರತಿ ಸಂದರ್ಭದಲ್ಲೂ ಮತ್ತೆ ಪುನರಾವರ್ತನೆ ಮಾಡ್ಕೊಂತ ಇವ್ರಿಗೆ ಎಲ್ಲ ಸಿನಿಮಾಗಳು ಸ್ವಾತಂತ್ರ್ಯ ನಂತರದ ಕಾಲಘಟ್ಟ, ಅದಾಗಿ 10 ವರ್ಷಗಳ ಕಾಲಘಟ್ಟ ದೇಶವನ್ನು ಕಟ್ತಿರುವಂಥ ಸಂದರ್ಭದಲ್ಲಿ ಕುಟುಂಬಗಳು ಹೇಗೆ ಕಟ್ಕೊಳ್ತಾ ಹೋಗ್ತಾ ಬದುಕನ್ನು ಅನ್ನುವಂಥ ಕಾಲಘಟ್ಟದಲ್ಲಿ ಇವೆಲ್ಲ ಸಿನಿಮಾಗಳು ನಡೀತಿರುವಂಥವೆ. ಹೀಗಾಗಿ ಆಧುನಿಕತೆ ಎಲ್ಲ ಕಡೆಗೂ ಪ್ರವೇಶವಾಗ್ತಿರುವಂಥ ಸಂದರ್ಭ 58ರ ಕಾಲ. ಆದರೆ ಬಿಮಲ್ ಎನ್ನುವಂಥ ಪ್ರೊಟಗಾನಿಸ್ಟ್ಗೆ ಆಧುನಿಕತೆಗೆ ಹೆಂಗೆ ಬೆಸ್ಕೊಳ್ಬೇಕು ಅನ್ನುವಂಥ ದ್ವಂದ್ವದಲ್ಲಿರ್ತಾನೆ. ಆತನ ಬಳಿ ಒಂದು 1920ರ ಒಂದು ಮಾಡಲ್ನ ಒಂದು ಚೆವರ್ಲಾಟ್ ಅನ್ನುವಂಥ ಒಂದು ಕಾರ್ ಇರುತ್ತೆ. ಅದು ಅನೇಕ ಹಳೆಯ ಕಾಲದ ಕಾರ್ ಅದು. ಅದಕ್ಕೆ ಅವನು ಜಗದ್ದಾಲ್ ಅಂತ ಹೆಸರು ಕೊಟ್ಟಿರ್ತಾನೆ. ಅವನು ಜಗದ್ದಾಲ್ ಎನ್ನುವಂಥ ಈ ಕಾರು, ಚೆವರ್ಲಾಟ್ ಕಾರು, ಅವರ ಬಿಮಲ್ ಎನ್ನುವಂಥ ಪ್ರೊಟಗಾನಿಸ್ಟ್ಗೆ ಒಂದು ಸ್ಪೆಷಲ್ ಫ್ರೆಂಡ್, ಒಂದು ವಿಶೇಷ ಸ್ನೇಹಿತನಾಗಿ ಬರುವುದೇ ಈ ಸಿನಿಮಾದ ಆತ್ಮವಾಗುತ್ತೆ. ಅದನ್ನೊಂದು ಭಾಳ ಆಪ್ತತೆಯಿಂದ ನೋಡ್ಕೊಳ್ತಾನೆ ಅದನ್ನು. ಅಂದರೆ ಸಿನಿಮಾದ ಶೀರ್ಷಿಕೆ ನೋಡಿದರೆ ಅನ್ಮೆಕ್ಯಾನಿಕಲ್ ಅಂದರೆ ಯಾಂತ್ರಿಕವಲ್ಲ ಎನ್ನುವಂಥದ್ದು, ಅಜಾಂತ್ರಿಕ ಅನ್ನುವಂಥದ್ದು. ಯಾಂತ್ರಿಕವಲ್ಲ, ಜಾಂತ್ರಿಕ ಅಂದರೆ ಯಾಂತ್ರಿಕತೆ, ಅಂದರೆ ಅಜಾಂತ್ರಿಕ ಅಂದರೆ ಯಾಂತ್ರಿಕತೆ ಅಲ್ಲವಂಥದ್ದಾಗಿದ್ದರೆ, ಆದರೆ ಸಿನಿಮಾದಲ್ಲಿ ಮನುಷ್ಯರ ವ್ಯಕ್ತಿತ್ವ ಮತ್ತು ಯಂತ್ರ, ಕಾರ್, ವಾಹನ ಏನಿದೆಯಲ್ಲ ಅವೆರಡರ ನಡುವೆ ಒಂದು ಅವಿನಾಭಾವ ಒಂದು ಭಾವುಕತೆಯ ಸಂಬಂಧ ಇರುವುದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಒಂದೇ ಸಂದರ್ಭದಲ್ಲಿ ತಾನು ಕೊಟ್ಟಂತಹ ಟೈಟ್ಲಿಗೆ ವಿರುದ್ಧವಾದಂಥ ಒಂದು ಭಾವುಕತೆಯನ್ನು ಬೆಳೆಸ್ತಾ ಹೋಗ್ತಾರೆ. ಈ ಭಾವುಕತೆ ಅಥವಾ ಈ ಸಂಬಂಧ ಇದೆಯಲ್ಲ ಮನುಷ್ಯ ಮತ್ತು ಯಂತ್ರದ, ಬಿಮಲ್ ಎನ್ನುವಂಥ ವ್ಯಕ್ತಿ ಜಗದ್ದಾಲ್ ಎನ್ನುವಂಥ ಕಾರ್ ನಡುವೆ ಏನು ಸಂಬಂಧ ಇದೆಯಲ್ಲ, ಅದು ಆಧುನಿಕತೆಯೇ ಅಥವಾ ಅದು ದಾರ್ಶನಿಕ ಮುಖವಿದೆ ಎನ್ನುವ ಪ್ರಶ್ನೆಗಳನ್ನು ಘಟಕ್ ನಮಗೆ ಕೇಳ್ತಾರೆ. ನಾವು ಉತ್ತರಿಸ್ಬೇಕಾಗತ್ತೆ ಅದಕ್ಕೆ, ಅವರು ಉತ್ತರ ಕೊಡೋದಿಲ್ಲ. ಅದೊಂದು ಆಧುನಿಕತೆ, ಯಾಕೆಂದರೆ ಯಂತ್ರ ಇದೆ, ವಾಹನ ಇದೆ, ಅದರ ಮೂಲಕ ಅವನು ತನ್ನ ಆರ್ಥಿಕತೆಯನ್ನು ಬೆಳೆಸ್ಕೊಳ್ಳೋಕ್ಕೆ ನೋಡ್ತಾ ಹೋಗ್ತಾನೆ. ಆದರೆ ಅದು ಕೇವಲ ಆತನಿಗೆ ಅದು ಯಂತ್ರವಲ್ಲ, ಅದು ಒಂದು ಫಿಲಾಸಫಿಕಲ್ ಆದಂಥ ಒಂದು ಸಂಬಂಧ ಬೆಳೆಸ್ಕೊಂಡಿರ್ತಾನೆ. ಹಾಗಿದ್ರೆ ಇದು ಆಧುನಿಕತೆಯೇ ಅಥವಾ ದಾರ್ಶನಿಕತೆ ಅನ್ನುವಂತಹ ಪ್ರಶ್ನೆಗಳು ನಮ್ಮ ಮುಂದೆ ಇಡ್ತಾರೆ. ಮತ್ತು ಅದೊಂದು ರೋಡ್ ಸಿನಿಮಾ ಅಂತ ಕೂಡ ಕರಿಬೋದು. ಈ ಕಾಲಕ್ಕೆ ನಾವು ಬಳಸುವಂಥ ಪದ ನನಗೆ ಅಷ್ಟು ಇಷ್ಟವಾಗದೇ ಕೂಡ ಹೇಳ್ಬೇಕಾದ್ರೆ, ಅವನು ಪ್ರಯಾಣಿಕರನ್ನು ಒಂದು ಊರಿಂದ ಮತ್ತೊಂದು ಊರಿಗೆ ಕರ್ಕೊಂಡು ಹೋಗುವಂಥದ್ದು, ಈ ರೀತಿಯಾಗಿ ಒಂದು ಪ್ರಯಾಣದಲ್ಲೇ ನಡೆಸುವಂಥ ಸಿನಿಮಾ ಅದು. ಈ ಸಂದರ್ಭದಲ್ಲಿ ಏನು ಅವನು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿದ್ದಂಥ ಹಳ್ಳಿಗಳಲ್ಲಿ, ಉತ್ತರ ಬಾಂಗ್ಲಾ ಅದರಲ್ಲಿಯೂ ಪರ್ಟಿಕ್ಯುಲರ್ ಆಗಿ ಉತ್ತರ ಬಾಂಗ್ಲಾದ
ಭಾಗದ ಆದಿವಾಸಿಗಳು ಅವರ ಬದುಕನ್ನು ಆ ಜರ್ನಿಯಲ್ಲಿ, ಆ ಪಯಣದಲ್ಲಿ ತೋರಿಸ್ತಾ ಹೋಗ್ತಾರೆ. ಅವರು ಆಧುನಿಕತೆಯಿಂದ ದೂರವಿದ್ದರೂ ಸಹ ವಸಾಹತುಶಾಹಿಯ ನೆರಳಿಂದಲೂ ಹೊರಗಿದ್ದರು ಎನ್ನುವಂಥದ್ದನ್ನು ಅವರು ತೋರಿಸ್ತಾ ಹೋಗ್ತಾರೆ. ಅಂದರೆ ಭಾರತ ಡಿಕಾಲನೈಸ್ ಆದರೂ ಸಹ, ವಸಾಹತುಶಾಹಿಯಿಂದ ಮುಕ್ತಗೊಂಡರೂ ಸಹ ಆದಿವಾಸಿಗಳು ಅದರಿಂದ ಹೊರಗಿದ್ದಾರೆ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ನಮಗೆ ಬಿಡ್ತಾ ಹೋಗ್ತಾರೆ. ಮತ್ತು ಅಲ್ಲಿ ಆರ್ಥಿಕತೆಯ ಹಿಂದೆ ನಾಗರಿಕ ಸಿನಿಮಾದಲ್ಲಿ ಥರನೇ ಇದರಲ್ಲಿಯೂ ಸಹ ಆರ್ಥಿಕತೆಯ ಕೊರತೆ ಇದೆ. ಇಲ್ಲಿ ಸಹ ಆರ್ಥಿಕತೆ ಒಂದು ದೊಡ್ಡ ಬಿಕ್ಕಟ್ಟು. ಆದರೆ ಆ ಬಿಕ್ಕಟ್ಟಿನಲ್ಲಿಯೂ ಈ ನೆಲ ಸಂಸ್ಕೃತಿ ಇದೆಯಲ್ಲ, ದಟ್ಟವಾದ ಸಾಂಸ್ಕೃತಿಕತೆ ಇದೆಯಲ್ಲ, ಅದು ಅವರ ಬದುಕನ್ನು ರೂಪಿಸಿದೆ ಅಂತ ಹೇಳ್ಬಿಟ್ಟು ಆ ಜಗದ್ದಾರ್ ಎನ್ನುವಂತಹ ಕಾರನ್ನು ಅವನು ಪ್ರಯಾಣಿಕರನ್ನು ಕರ್ಕೊಂಡು ಒಂದು ಊರಿಂದ ಮತ್ತೊಂದು ಊರಿಗೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ಜೊತೆಗೆ ಕಾಣುವಂತಹ ಆ ಪರಿಸರದ ಮೂಲಕ, ಆ ಚಟುವಟಿಕೆಗಳ ಮೂಲಕ ಬಹು ಅರ್ಥಗಳ ವಿವರಣೆಗಳನ್ನು ನಮಗೆ ಡಿಸ್ಕೋರ್ಸ್ ಮಾಡ್ತಾ ಹೋಗ್ತಾರೆ. ಮತ್ತು ಆ ಬಾಂಗ್ಲಾದ ORMs ಅನ್ನುವಂಥ ಆದಿವಾಸಿಗಳು ತಮ್ಮ ಹಾಡಿನ ಮೂಲಕ ಪಡೆದುಕೊಳ್ಳುವ ಬಿಡುಗಡೆ ಅದನ್ನು ಕೂಡ ನಮಗೆ ರೂಪಕವಾಗಿ ಹೇಳ್ತಾರೆ. ಎಲ್ಲಿಯೂ ನೇರ ಹೇಳಿಕೆ ಅಲ್ಲವೇ ಅಲ್ಲ, ಅದು ಒಂದು ರೂಪಕವಾಗಿ ಹೇಳ್ತಾರೆ. ಹೇಗೆ ಹಾಡುಗಳು, ಕುಣಿತ, ಸಂಸ್ಕೃತಿ ಮೂಲಕ ಬಿಡುಗಡೆ ಪಡೆದುಕೊಳ್ಳೋದಿದೆಯಲ್ಲ, ಅದು ಕೂಡ ಡಿಕಾಲನೈಸೇಷನ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಡಿಕಾಲನೈಸೇಷನ್ ಹೊರಗಿಂದ ಬಂದಿರುವಂಥದ್ದಲ್ಲ, ಜೊತೆ ಒಳಗಿರುವಂಥದ್ದು ಸಹ ನಮಗೆ ರೂಪಕವಾಗಿ ಕಾಣುತ್ತೆ. ಮತ್ತು ಈ ಜಗದ್ದಾಲ್ ಕೊನೆಗೂ ಕೆಟ್ಟೋಗ್ಬಿಟ್ಟು ಗುಜರಿಗೆ ಹೋಗ್ಬಿಡುತ್ತೆ ಅದು ಆ ಕಾರು. ಆ ಗುಜರಿಗೆ ಹೋದಾಗ ಎಲ್ಲವೂ ಮುಗಿದೋದಂಥ ಸ್ಥಿತಿಗೆ ತಲುಪ್ತಾನೆ ಬಿಮಲ್ ಅನ್ನೋಂಥ ವ್ಯಕ್ತಿ. ಆದರೆ ಅಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಮಗು ಒಂದು ಹಾರ್ನ್ ಜೊತೆಗೆ ಆಟ ಆಡುತ್ತೆ. ಆ ಕಾರಿನ ಒಂದು ಹಾರ್ನ್ ಇರುತ್ತೆ, ಅದನ್ನು ಹಾರ್ನ ಸೌಂಡ್ ಮಾಡ್ತಾ ಆಟ ಆಡ್ತಾ ಇರ್ತದೆ. ಇದು ಕೂಡ ಒಂದು ಭರವಸೆಯ ಬೆಳಕನ್ನು ಸೂಚಿಸುತ್ತೆ. ಅಂದರೆ ಸಿನಿಮಾವನ್ನು ಅವರು ಮುಗಿಸೋದಿಲ್ಲ, ಕಥೆಯನ್ನು ಅವರು ಇಂಥ ಎಲ್ಲರೂ ಚಂದವಾಗಿದ್ದರು, ಸುಖವಾಗಿದ್ದರು ಅಂತನೋ, ಎಲ್ಲವೂ ಕಷ್ಟದಲ್ಲಿ ಹೋಯ್ತಂತನೋ ಕಥೆಯನ್ನು ಮುಗಿಸೋದನ್ನೇ, ಕ್ಲೈಮ್ಯಾಕ್ಸ್ನ ಮುಗಿಸೋದನ್ನೇ ಏನದು ಅರ್ಧವಾಗಿ ಬಿಡ್ತಾರೋ, ಅದು ಜೊತೆಗೆ ಒಂದು ಆಶಾವಾದದ ಒಂದು ಭರವಸೆ ಜೊತೆ ಕೂಡ ಬಿಡ್ತಾರೆ. ಹೇಗೆ ನಾಗರಿಕ ಸಿನಿಮಾದಲ್ಲಿ ರಾಮು ಕುಟುಂಬ ಮಳೆಯಲ್ಲಿ ಹೋಗ್ತಾರೆ, ನೆನ್ಕೊಂಡು ಹೋಗ್ತಾರೆ, ಅದೊಂದು ಜೀವಂತಿಕೆಯಾಗಿ ಆಶಾವಾದ ಬರುತ್ತೋ, ಇಲ್ಲಿ ಮಗು ಜಗದ್ದಾರ್ ಎನ್ನುವಂಥ ಕಾರನ್ನು ಗುಜರಿಗೆ ತಡೆದರೂ ಸಹ ಅದರ ಹಾರಿನ ಜೊತೆಗೆ ಮಗು ಆಟ ಆಡ್ತಿರುತ್ತಲ್ಲ, ಇದು ಸಹ ಒಂದು ಆಶಾವಾದದ ಒಂದು ರೂಪವಾಗಿ ಕಾಣಿಸುತ್ತೆ. ಮತ್ತು ಇವರು ಆನಂತರ ಋತ್ವಿಕ್ ಘಟಕ್ ಅವರು 3 ಟ್ರಯಾಲಜಿಯನ್ನು ಮಾಡ್ತಾರೆ. 1960 ನಂತರ 3 ಟ್ರಯಾಲಜಿಯನ್ನು ಮಾಡ್ತಾರೆ. ಅದು ಮೇಘಾ ಡಾಕಾ ತಾರಾ, 1900 ಬಿಡುಗಡೆ ಆದಂಥ ಮೇಘಾ ಡಾಕಾ ತಾರಾ ಅಂದರೆ ಮೋಡದಿಂದ ಆವರಿಸಲ್ಪಟ್ಟ ನಕ್ಷತ್ರ ಅಂತ ನಾವು ರಫ್ ಆಗಿ ಕರಿಬೋದು. ಮತ್ತು ಕೋಮಲ್ ಗಂಧಾರ್ ಈ ಫ್ಲಾಟ್ ಅಂತ ಏನು ಹೇಳ್ತಾರೆ, ಅದು 1961 ಬಿಡುಗಡೆ ಆಗುತ್ತೆ. ಮತ್ತು ಸುವರ್ಣ ರೇಖಾ, ಬಂಗಾರ ರೇಖೆ ಎನ್ನುವುದು 1962 ಬಿಡುಗಡೆ ಆಗುತ್ತೆ. 3 ತ್ರಿವಳಿ ಸಿನಿಮಾಗಳನ್ನು ಅವರು ಟ್ರಯಾಲಜಿ ಅಂತ ಕರೀತಾರೆ. ಇವು 3 ಸಹ ಮತ್ತೆ ವಲಸೆ ಬಂದ ಕುಟುಂಬಗಳ ಕಥೆಗಳನ್ನು ಹೇಳ್ತಾ ಹೋಗುತ್ತೆ. ಇಲ್ಲಿ ಜಾತಿ ಸಂಘರ್ಷವೂ ಇದೆ, ಪ್ರೇಮವಿದೆ, ಕಾಯಿಲೆ ಇದೆ, ಕುಟುಂಬ ಸಂಘರ್ಷವಿದೆ. ಅದು ಟಿಪಿಕಲ್ ಸರಿಯಲಿಸಮ್ ಚೌಕಟ್ಟಿನಲ್ಲಿ ಸರಿಯಲಿಸಮ್ನ ಟಚ್ ಸ್ಪರ್ಶ ಕೊಡ್ತಾ ಹೇಳ್ತಾ ಹೋಗ್ತಾರಲ್ಲ, ಈ ಕಾರಣಕ್ಕೆ ಈ 3 ಸಿನಿಮಾಗಳು ಬಹಳ ಮಹತ್ವದ ಮತ್ತು ಒಂದು ಪೆಡಗಾಜಿ. ಅದು ಸಿನಿಮಾ ಮಾಡುವವರಿಗೆ, ಸಿನಿಮಾದಲ್ಲಿ ಹೊಸ ರೀತಿಯಲ್ಲಿ ತೊಡಗಿಸ್ಕೊಳ್ಳುವವರಿಗೆ ಒಂದು ಪೆಡಗಾಜಿಯಾಗಿ ಕಾಣ್ತವೆ ಈ 3 ಸಿನಿಮಾಗಳು, ಮೇಘಾ ಡಾಕಾ ತಾರಾ, ಕೋಮಲ್ ಗಂಧಾರ್ ಮತ್ತು ಸುವರ್ಣರೇಖಾ. ಮತ್ತು ಇವರು ತಮ್ಮ ಸಿನಿಮಾ ನಿರ್ಮಾಣದ ಶೈಲಿಯನ್ನು ಮತ್ತೊಂದು ಹಂತಕ್ಕೆ ತೊಗೊಂಡು ಹೋಗ್ತಿರುವಂಥ ಕಾಲಘಟ್ಟ, ಒಂದು ಟ್ರಾನ್ಸಿಷನ್ ಪೀರಿಯಡ್ ನೋಡಬೇಕಾಗತ್ತೆ. ಮತ್ತು 3 ಸಿನಿಮಾಗಳಲ್ಲಿ ಅನಾಥ ಪ್ರಜ್ಞೆ ಒಂದು ಸ್ಥಾಯಿ ಭಾವವಾಗಿದೆ. ಅನಾಥ ಪ್ರಜ್ಞೆ ಅನ್ನುವಂಥದ್ದು ಪ್ರತಿ ಪಾತ್ರಗಳಲ್ಲಿದೆ, ಪ್ರತಿ ದೃಶ್ಯಗಳಲ್ಲಿದೆ. ಅಲ್ಲಿ ಮುರಿದು ಬಿದ್ದ ಕಟ್ಟಡಗಳಿದ್ದಾವೆ, ಅದು ಬರಡುತನವಾದಂಥ ಬೀದಿಗಳಿದ್ದಾವೆ, ಈ ರೀತಿಯ ಒಂದು ದೃಶ್ಯಗಳಿದ್ದಾವೆ 3 ಸಿನಿಮಾಗಳಲ್ಲಿ ಬರ್ತವೆ. ಆದರೆ ಇಂಥ ಅಪಾರವಾದ ಅನಾಥ ಪ್ರಜ್ಞೆ ಇದ್ರೂ ಸಹ ಅಲ್ಲಿ ಸಂಗೀತವನ್ನು ಬಳಸ್ಕೊತಾರೆ, ಹಾಡುಗಳನ್ನ ಬಳಸ್ಕೊತಾರೆ, ರವೀಂದ್ರ ಸಂಗೀತವನ್ನು ಬಳಸ್ಕೊತಾರೆ. ಆದರೆ ಅದು ಕುಣಿತಕ್ಕಲ್ದೇ ಅಲ್ಲಿನ ಪಾತ್ರಗಳ ಆತ್ಮಪ್ರಜ್ಞೆಯ ಭಾಗವಾಗಿ ಇಲ್ಲಿ ಹಾಡುಗಳು ಬರ್ತವೆ, ಅಲ್ಲಿ ಸಂಗೀತ ಬರುತ್ತೆ. ಆ ಸಂಗೀತದ ಮೂಲಕವೇ ಸಂಘರ್ಷ, ತಲ್ಲಣ, ಸಂಭ್ರಮಗಳು ಎಲ್ಲವೂ ನಮಗೆ ಆ ಸಂಗೀತದ ಮೂಲಕ ಹೊರಹೊಮ್ಮಿಸುವ ಆ ಮೆಥಡ್ ಇದೆಯಲ್ಲ, ಅದು ಋತ್ವಿಕ್ ಘಟಕ್ ಮಾತ್ರ ಸಾಧ್ಯ ಅಂತ ಹೇಳ್ಬೇಕಾಗತ್ತೆ. ಇದು ಹೊಸ ಸಿನಿಮಾಗೆ ಒಂದು ಹೊಸ ದಾರಿಯನ್ನೇ ತೆರೆದು ಬಿಡ್ತು ಅಂತ ಹೇಳ್ಬೇಕಾಗತ್ತೆ. ಹೊಸ ಮಾದರಿಯಾಗಿದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ನಾವು ಜಾನ್ ಅಬ್ರಾಹಮಲ್ಲಿ ಅವರ ಅಗ್ರಹಾರತಿಲ್ ಕಳತೆ ಮತ್ತು ಅಮ್ಮ ಆರ್ಯನ್ ಸಿನಿಮಾಗಳಲ್ಲಿ ಸಹ ಇದನ್ನು ನಾವು ಕಾಣ್ಬೋದು. ಅನೇಕ ಲೇಯರ್ಸ್ಗಳು, ಅನೇಕ ಪದರಗಳಿರುವಂಥ ಸಿನಿಮಾ. ಮತ್ತು ಭಾಳ ಮುಖ್ಯವಾಗಿ ಸರಿಯಲಿಸಮ್ನ ಪದೇ ಬಳಸ್ಕೊತಾರೆ. ಅಂದರೆ ಪಾಳುಬಿದ್ದ ಸಮಾಜ, ಅಂದರೆ ಇಡೀ ಸಮಾಜವೇ ಪಾಳು ಬಿದ್ದಿರುವಂಥದ್ದು. ಅಲ್ಲೇ ನಿಮಗೆ ಮತ್ತೆ ಬದುಕಿಗೆ ಬೀಜಗಳು ಸಿಗ್ತವೆ, ಮತ್ತೆ ಬಿತ್ತುವಂಥ ಬೀಜಗಳು ಸಿಗ್ತವೆ. ಅದೇ ನಮ್ಮ ಚೈತನ್ಯ ಅಂತ ಹೇಳುವಂತಹ ಪಾತ್ರಗಳು ಮತ್ತು ಕಥನವನ್ನು ಕಟ್ತಾ ಹೋಗ್ತಾರೆ. ಈ ಕಥನಗಳು ಬಹಳ
ಮುಖ್ಯ ನಮಗೆ. ಯಾಕಂದರೆ ಅತಂತ್ರವಾಗಿ ಬದುಕ್ತಿದ್ವಿ, ಕುಸಿತು ಹೋಗ್ತಾ ಒಂದು ಸಂದರ್ಭದಲ್ಲಿ ಮರಳಿ ನಾವು ಎದ್ದು ಬರ್ತೀವಲ್ವ, ಈ ಕಾರಣಕ್ಕಾಗಿ ಈ ಕಥನ ನಮಗೆ ಮುಖ್ಯ ಆಗುತ್ತೆ. ಅದರಲ್ಲಿಯೂ 1960ರಲ್ಲಿ ತೆರೆಕಂಡಂಥ ಮೇಘ ಡಾಕ ತಾರ ಅನ್ನುವಂಥ ಸಿನಿಮಾ ಮೇಲ್ನೋಟಕ್ಕೆ ಕಾಣುವಂತೆ ಒಂದು ಮೆಲೋ ಡ್ರಾಮಾ ಸಿನಿಮಾ ಅಂತ ಹೇಳ್ಬೋದಾಗುತ್ತೆ. ಅಲ್ಲಿ ಮೆಲೋ ಡ್ರಾಮಾ ಇದೆ. ಅಂದರೆ ಸ್ಥಳಾಂತರದ ವಲಸೆ ಹೋಗೋದ್ರ ಕುರಿತಾದಂಥ ಸಿನಿಮಾ. ಭಾರತದ ವಿಭಜನೆ ಸಂದರ್ಭದಲ್ಲಿ ತಮ್ಮ ನೆಲೆಗಳಿಂದ ಕಿತ್ತು ಬೇರೆ ಕಡೆಗೆ ವಲಸೆ ಬರುವಂಥ ಸಂದರ್ಭ, ಮತ್ತು ಅದೇ ಸಂದರ್ಭದಲ್ಲಿ ರಾಜಕೀಯ ಪಲ್ಲಾಟಗಳಿಗೆ ಇವರು ಬಲಿಯಾಗಬೇಕಾಗತ್ತೆ. ಅದರಿಂದ ಬದುಕಿ ಛಿದ್ರಗೊಳ್ಳುವಂಥ ನಿರಾಶ್ರಿತ ಕುಟುಂಬ ಕಥೆ ಅಂತ ಹೇಳ್ಬೋದು. ಅಥವಾ ಇನ್ನೂ ಒಂದೇ ಸಾಲಲ್ಲಿ ಹೇಳಿಬಿಟ್ರಪ್ಪ ಈ ಕಥೆಯನ್ನು ಅಂತಂದರೆ, ಕಲ್ಕತ್ತಾದ ಹೊರವಲಯದಲ್ಲಿ ಬದುಕುತ್ತಿರುವ ಪೂರ್ವ ಪಾಕಿಸ್ತಾನದಿಂದ ನಿರಕ್ಷರಾಸ್ಯರಾಗಿ ಬಂದಂಥ ಮಧ್ಯಮ ವರ್ಗದ ಕುಟುಂಬವೊಂದರ ಹಿರಿಯ ಮಗಳಾದಂಥ ನೀತಾ ಎನ್ನುವಂಥ ಹಿರಿಯ ಮಗಳ ಕಥೆ ಅಂತ ಹೇಳ್ಬೇಕಾಗತ್ತೆ. ಅದನ್ನು ಸುಪ್ರಿಯಾ ಚೌಧರಿ ಅವರು ಆ ಪಾತ್ರವನ್ನು ಮಾಡಿದ್ದಾರೆ. ಮತ್ತು ನೀತಾಳ ದುಡಿಮೆ ಮೇಲೆ ಇಡೀ ಕುಟುಂಬ ಅವಲಂಬಿತವಾಗಿರುತ್ತೆ. ಈ ಕುಟುಂಬದೊಳಗಿನ ಇತರ ಸದಸ್ಯರ ವಿದ್ಯಾಭ್ಯಾಸ, ಅವರ ಬದುಕು ಕಟ್ಟಬೇಕಾದ್ರೆ ನೀತಾಳ ಮೇಲೆ ಅವಲಂಬಿತವಾಗಿರುವಂಥದ್ದು. ಮತ್ತು ಎಲ್ಲದಕ್ಕೂ ನೀತಾಳ ತ್ಯಾಗದ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಅನ್ನುವಂತಹ ಕಥೆ ಇರುವಂಥದ್ದು. ಇದು ಮೇಲ್ನೋಟಕ್ಕೆ ಕಂಡ್ರೆ ಟಿಪಿಕಲ್ ಭಾರತದ ಒಂದು ಮೆಲೋಡ್ರಾಮಾ ಕಥೆಯಾಗಿ ಕಾಣುತ್ತೆ. ಆದರೆ ಈ ಮೆಲೋಡ್ರಾಮಾ ಕಥೆ ಘಟಕ್ ಕೈಯಲ್ಲಿ ಸಿಕ್ಕಾದಾಗ ಅದು ಗೋಳಿನ ಹಿಪೋಕ್ರಸಿಯ ಅಥವಾ ಒಂದು ಬೋನಿನಲ್ಲಿ ಬಂದಿಯಾಗುವಂತಹ ನೀತಾಳ ಪಾತ್ರ ಆಗ್ದೇ ಆಕೆಯ ಬದುಕಿನ ದುರಂತದ ವಾಸ್ತವವನ್ನು, ಕಠಿಣ ಪರಿಸ್ಥಿತಿಯನ್ನು ಒಂದು ಸೋಷಿಯೋ ಎಕನಾಮಿಕ್ ನೆಲೆಯಲ್ಲಿ ಮತ್ತು ಕಲ್ಚರಲ್ ಸಂಗೀತದ ಮೂಲಕ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ನಮಗೆ ನಿರೂಪಿಸ್ತಾ ಹೋಗಿ ಕಾರಣಕ್ಕೆ ಅದೆಲ್ಲಿಯೂ ಮೆಲೋಡ್ರಾಮಾದ ಕಥೆ ಆಗದೆ ಇಲ್ಲಿ ನಮಗೆ ಗಂಟನ್ನು ಉಬ್ಬಿಸ್ಬಿಟ್ಟು ಹತ್ತಿ ಬಿಕ್ಕಳಿಸುವಂತಹ ಕಥೆಗಳಾಗದೆ ಇದು ನಮ್ಮಲ್ಲಿ ಒಂದು ವಿಷಾದದ ಸ್ಥಾಯಿ ಭಾವನೆ ಮೂಡಿಸುತ್ತದೆ. ಒಂದು ವಿಷಾದ, ಒಂದು ಖಿನ್ನತೆ ಬರುತ್ತೆ. ಇದು ಬಹಳ ಮುಖ್ಯ ಈ ಸಿನಿಮಾದ ಒಂದು 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 ಸ್ಟೇಟ್ಮೆಂಟ್ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ನೀತೆ ಎನ್ನುವ ಮಹಿಳೆಯೊಬ್ಬಳ ಬದುಕನ್ನು, ಆಕೆಯ ತ್ಯಾಗವನ್ನು, ಆಕೆಯ ದುರಂತವನ್ನು ಸಿನಿಮಾದಲ್ಲಿ ಕಥನವಾಗಿ ದೃಶ್ಯವಾಗಿ ಕಟ್ಟಬೇಕಾದಾಗ ಅದಕ್ಕೊಂದು ಸ್ಟೈಲ್, ಅದಕ್ಕೊಂದು ಫಾರ್ಮನ್ನು ಏನು ಕೊಡ್ತಾರಲ್ಲ, ಅದು ಇಡೀ ಪ್ರೇಕ್ಷಕರನ್ನು ಮೆಲೋ ಡ್ರಾಮಾದಿಂದ ಮತ್ತು ಭಾವಾವೇಶದಿಂದ ಭಾವುಕತೆಯಿಂದ ಹೊರಗೆ ಎಳ್ಕೊಂಬರುತ್ತೆ. ಅದಕ್ಕೊಂದು ಕಲಾಮೀಮೆ, ಒಂದು ಈಸ್ಥೆಟಿಕ್ ಪ್ರಜ್ಞೆ ಕೂಡ ಕೊಡ್ತಾರೆ. ಆ ಈಸ್ಥೆಟಿಕ್ ಪ್ರಜ್ಞೆಯ ಮೂಲಕನೇ ಅದೊಂದು ಸ್ತ್ರೀವಾದಿ ಸಿನಿಮಾ ಆಗಿಬಿಡುತ್ತೆ. ಅದೊಂದು ಸ್ತ್ರೀವಾದಿ ಒಂದು ಫೆಮಿನಿಸ್ಟ್ ಸಿನಿಮಾಗಿ ಕೂಡ ನಮಗೆ ಕಾಣ್ತಾ ಹೋಗುತ್ತೆ. ಮತ್ತು ಆ ಸಿನಿಮಾದ ಉದ್ದಕ್ಕೂ ಬರುವಂಥ ಹಳೆ ಕಲ್ಕತ್ತಾದ ರಸ್ತೆಗಳು, ಮಾರುಕಟ್ಟೆ, ಹಳೆ ಕಟ್ಟಡಗಳು, ಹಳೆ ಕಚೇರಿಗಳು ಅತ್ಯಂತ ರೂಪಕಾತ್ಮಕವಾಗಿ ಬರ್ತವೆ. ಅದು ನೆನಪುಗಳ ಮೂಲಕ ಬರ್ತವೆ ಮತ್ತು ವರ್ತಮಾನದ ಮೂಲಕ ಬರ್ತವೆ. ಮತ್ತೆ ಹೇಳುವಾಗ ನಾಗರಿಕ ಸಿನಿಮಾದಲ್ಲಿ ಆದಂತೆ, ಅಜಾಂತ್ರಿಕ ಸಿನಿಮಾದಲ್ಲಿ ಆದಂತೆ, ಮತ್ತು ಅಸ್ಮಿತೆಯ ಬಿಕ್ಕಟ್ಟು, ಐಡೆಂಟಿಟಿ ಕ್ರೈಸಿಸ್ನ ಕೂಡ ಅದು ನಮಗೆ ತೋರಿಸ್ತಾ ಹೋಗುತ್ತೆ. ಇವೆಲ್ಲವನ್ನು ಒಂದು ಸರಿಯಲಿಸಮ್ನ ಶೈಲಿಯಲ್ಲಿ ಅವರು ನಮ್ಗೆ ಹೇಳ್ತಾ ಹೋಗ್ತಾರೆ. ಮತ್ತು ಅಲ್ಲಿ ಬರುವಂಥ ಕ್ಲೋಸಪ್ ಶಾಟ್ಗಳು ಪ್ರೇಕ್ಷಕರನ್ನ ಮತ್ತು ಋತ್ವಿಕ್ ಘಟಕ್ ಅವರ ಭಾಳ ದೊಡ್ಡ ಶಕ್ತಿ ಸಿನಿಮಾದ ನಿರ್ಮಾಣದ ಕಲಿಬೇಕಾದ್ರೆ ಕ್ಲೋಸಪ್ ಶಾಟ್ಗಳನ್ನು ಅವರು ಬಳಸಿಕೊಳ್ಳುವ ರೀತಿ ಇದೆಯಲ್ಲ, ಬಹಳ ಮುಖ್ಯ. ಅದನ್ನು ನಾವು ಅವರ ಮೂಲಕ ಅವರ ಸಿನಿಮಾಗಳನ್ನ ಕಲಿಯಬಾದಂಥ ಒಂದು ಬೆಳಗಾಜಿ ಅಂತ ಹೇಳ್ಬೇಕಾಗತ್ತೆ. ಈ ಸಿನಿಮಾದಲ್ಲಿ ಮೇಘ ಡಾಕ ಸಿನಿಮಾ ಸಾಲ ನೋಡಬೇಕಾದ್ರೆ ಆರಂಭ ದೃಶ್ಯದಲ್ಲಿ ನೀತಾಳ ಸ್ಯಾಂಡಲ್, ಒಂದು ಕೆಳ ಮಧ್ಯಮ ವರ್ಗದವರು ಬಡತನದಲ್ಲಿರುವಂಥ ಕುಟುಂಬ ಹಾಕಬಹುದಂಥ ಒಂದು ಸ್ಯಾಂಡಲ್ ಇರುತ್ತಲ್ಲ, ಆ ಸ್ಯಾಂಡಲ್ ಕಿತ್ತು ಬರುತ್ತೆ. ನಂತರ ಬರಿಗಾಲದಲ್ಲಿ ಆಕಿನ ನಡ್ಕೊಂಡು ಬರ್ತಿರುವಂಥ ಸಂದರ್ಭ, ಮತ್ತು ತನ್ನ ಕುಟುಂಬಕ್ಕಾಗಿ ತನ್ನ ವಿದ್ಯಾಭ್ಯಾಸವನ್ನು ಆಕಿ ಒಟ್ಟುಗೂಡಿಸ್ಬೇಕಾದಾಗ ನಿಧಾನವಾಗಿ ಮೆಟ್ಟನ್ನು ಇಳ್ಕೊಂಡು ಬರ್ತಿರುವಂಥ ಸಂದರ್ಭ. ಈ ದೃಶ್ಯಗಳಿದಾವಲ್ಲ, ಇಡೀ ಒಂದು ಅದರಲ್ಲಿ ಬರುವಂಥ ಕ್ಲೋಸಪ್ ಶಾಟ್ಸ್ಗಳೇನಿದಾವಲ್ಲ, ಇಡೀ ಒಂದು ಮೆಲೋ ಡ್ರಾಮಾದಿಂದ ಒಂದು ಐಡೆಂಟಿಟಿ ಕ್ರೈಸಿಸ್ನ ಅಥವಾ ಒಂದು ಬದುಕಿನ ಬವಣೆಯನ್ನು ತೋರಿಸ್ಕೊಂತ ಹೋಗ್ತವೆ. ಮತ್ತು ಇವೆಲ್ಲ ಒಂದು ನಿರ್ವಿಕಾರದಲ್ಲಿ ತೋರಿಸ್ತಾ ಹೋಗ್ತಾರೆ. ಅಲ್ಲೊಂದು ನಿರ್ಲಿಪ್ತತೆ ಇದೆ, ನಿರ್ವಿಕಾರತೆ ಇದೆ. ಮತ್ತು ಹೇಗೆ ನೀತಾ ಇವೆಲ್ಲ ಬದುಕನ್ನು, ಕುಟುಂಬನ ನಿಭಾಯಿಸೋಕ್ಕಾಗ್ದೇ ನಾರ್ಸಿಸಮ್ ಬಲಿಯಾಗ್ತಾಳೆ, ಒಂದು ಕಾಯಿಲೆಗೆ ತುತ್ತಾಗ್ತಾಳೆ ಅನ್ನುವಂತಹ ನಿರೂಪಣೆಯನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಸಿನಿಮಾದ ಕ್ಲೈಮ್ಯಾಕ್ದಲ್ಲಿ ಅವಳು ಬೆಟ್ಟದ ಮೇಲೆ ನಿಂತ್ಕೊಂಡ್ಬಿಟ್ಟು ಕಾಯಿಲೆಯಿಂದ ಬಳಲ್ತಾ ಇರ್ತಾಳೆ. ಎಲ್ಲವೂ ಆಕೆಯನ್ನು ಬಿಟ್ಬಿಟ್ಟು ಹೋಗ್ತಾ ಹೋಗುತ್ತೆ. ಕುಟುಂಬಗಳು ಕುಟುಂಬ ಛಿದ್ರ ಆಗ್ತಾ ಹೋಗುತ್ತೆ. ಕಾಯಿಲೆಗೆ ಬರುತ್ತವಳಿಗೆ. ಆದರೂ ಸಹ ಅವಳು ಬೆಟ್ಟದ ಮೇಲೆ ನಿಂತ್ಕೊಂಡು ಅವಳು ರೋಧಿಸ್ತಾಳೆ, ನಾನು ಬದುಕಬೇಕು ಅಂತ, ಐ ವಾಂಟ್ ಟು ಲೀವ್ ಅಂತ ಏನು ಹೇಳ್ತಾಳೆ. ಅದು ಸಿನಿಮಾದ ಒಂದು ದೊಡ್ಡ ಸ್ಟೇಟ್ಮೆಂಟ್, ಅದು ಒಂದು ಐಕಾನಿಕ್ ದೃಶ್ಯ ಅಂತ ಹೇಳ್ಬೇಕಾಗತ್ತೆ. ಇವತ್ತಿಗೂ ನನಗೆ ಭಾರತದ ಸಿನಿಮಾದಲ್ಲಿ ಒಂದು ಇಡೀ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವಂಥದ್ದು, ಐಡೆಂಟಿಟಿಯನ್ನು ತೋರಿಸುವಂಥದ್ದು ಒಂದು ದೃಶ್ಯ ಅಂತಂದರೆ ಈ ನೀತಾ ರೋಧಿಸುವಂಥ ದೃಶ್ಯ, ಐ ವಾಂಟ್ ಟು ಲೀವ್ ಅಂತ ನನಗನ್ನಿಸುತ್ತೆ. ಕಲ್ಕತ್ತಾದ ವಲಸೆಗೊಂಡಂತಹ ಬಡತನದ ಬದುಕಿಗೆ ಎಲ್ಲವೂ ಆ ಒಂದು ಕೂಗಿದೆಯಲ್ಲ, ರೋಧಿಸಿದೆಯಲ್ಲ, ಐ ವಾಂಟ್ ಟು ಲೀವ್ ಅನ್ನೋದ್ರಲ್ಲಿ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಮತ್ತು
ಈ ಇದೇ ಸಿನಿಮಾವನ್ನು ಆಧರಿಸ್ಬಿಟ್ಟು ಕನ್ನಡದಲ್ಲಿ ಬೆಂಕಿಯಲ್ಲಿ ಹರಡಿದವು ಅಂತ ಕೆ ಬಾಲಚಂದ್ರ ಮಾಡಿದರು. ಅವರೇ ತಮಿಳಿನಲ್ಲಿ ಅವಳು ತೊಡರ ಕಥೆ ಅಂತ ಮಾಡಿದರು. ನೀವು ಮೇಘಾ ಡಾಕಾ ತಾರ ನೋಡಿದ ನಂತರ ಇವೆರಡು ಸಿನಿಮಾ ನೋಡಿದರೆ ಹೇಗೆ ಕೆ ಬಾಲಚಂದ್ರ ಅವರ ಸಿನಿಮಾ ಎಷ್ಟು ಸಾಧಾರಣ, ಪೇಲವ ಮತ್ತು ಮೀಡಿಯೋಕರ್ ಅಂತ ಗೊತ್ತಾಗುತ್ತೆ. ಮೇಘಾ ಡಾಕಾ ತಾರ ಸಿನಿಮಾದ ಮಹತ್ವ ಗೊತ್ತಾಗುತ್ತೆ. ನಂತರ 1962 ಬಂದಂಥ ಸುವರ್ಣರೇಖಾ ಕೂಡ ಸ್ವಲ್ಪ ದೀರ್ಘವಾದ ಸಿನಿಮಾ, ಅದು ಹತ್ತತ್ರ 2.5-3 ತಾಸಿನ ಅವಧಿಯ ಸಿನಿಮಾ. ಮತ್ತು ಇದು ಸಹ ಭೌಗೋಳಿಕವಾಗಿ, ಭಾವನಾತ್ಮಕವಾಗಿ, ನೈತಿಕವಾಗಿ ಗುಳೆಯದ್ದು ಅಪರಿಚಿತಕ್ಕೆ ಜಾಗಕ್ಕೆ ವಲಸೆ ಬಂದಂಥ ಕುಟುಂಬಗಳ ಕಥನವನ್ನು ಸುವರ್ಣರೇಖೆ ಅಂತಂದ್ರೆ ಒಂದು ನದಿ, ಅದು ಈ ರೀತಿಯಾಗಿ ನದಿ ಹೇಗೆ ಒಂದು ಹರಿತಾ ಹೋಗುತ್ತೋ ಪಾತ್ರ, ಅದರ ಪಾತ್ರದ ಗುಂಟವೇ ಕುಟುಂಬದ ಬದುಕನ್ನು ತೋರಿಸ್ತಾ ಹೋಗ್ತಾರೆ. ಇದು ಕತೆ 1948 28 ಜನವರಿಯಲ್ಲಿ ಸುತ್ತಮುತ್ತ ನಡೀತಿರುವಂಥ ಕತೆ. ಅಲ್ಲಿ ಒಂದು ಆ ದಿನದಂದು ಏನು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರುತ್ತೆ, ವಲಸಿಗರೇನು ಬರ್ತಾರೆ, ಆ ವಲಸಿಗರ ಗುಂಪು ಏನು ಬಂದು ಒಂದು ತಮ್ಮದಲ್ಲದ ಜಾಗ, ಇಲ್ಲಿ ನಾವು ಪದೇ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಲಸಿಗರ ಬದುಕು, ಅವರ ಮನೋಭಾವ, ಯಾಕಂದರೆ ತಮ್ಮದಲ್ಲದ ಜಾಗದಲ್ಲಿ ಬಂದು ಸೆಟ್ಲ್ ಆಗುವಂಥದ್ದಿದೆಯಲ್ಲ, ಅದಕ್ಕಿಂತ ತಬ್ಬಲಿತನ, ಅನಾಥ ಪ್ರಜ್ಞೆ ನಮಗೆ ಇವತ್ತು ಯಾರಿಗೂ ಗೊತ್ತಾಗೋದಿಲ್ಲ, ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಇವತ್ತಿಗೂ ನಾವು ನಮ್ಮ ಕಡೆ ಯಾದಗಿರಿ, ಕೊಪ್ಪಳ, ರಾಯಚೂರು ಕಡೆಯಿಂದ ವಲಸೆ ಬಂದ್ಬಿಟ್ಟು ಇಲ್ಲಿ ಬದುಕನ್ನು ನೋಡಿದ್ರೆ ನಮಗೆ ಋತ್ವಿಕ್ ಘಟಕ್ ಹೇಳ್ತಿರುವಂಥ ವಲಸಿಗರ ಒಂದು ಬದುಕಿನ ಚಿತ್ರಣ ನಮಗೆ ಗೊತ್ತಾಗುತ್ತೆ. ಆ ಸಿನಿಮಾದ ಒಂದು ದೃಶ್ಯದಲ್ಲಿ ಶಾಲೆಯ ಮಾಸ್ತರ್ ಹರಪ್ರಸಾದ್ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡ್ತಿರ್ತಾರೆ. ಆ ಮಾಡಿದ ಕೆಲವು ದಿನಗಳ ನಂತರ ಗಾಂಧಿ ಹತ್ಯೆ ಆಗುತ್ತೆ. ಅದೇ ಸಂದರ್ಭದಲ್ಲಿ ಸಿನಿಮಾ ಅಂದರೆ ಒಂದು ಪೊಲಿಟಿಕಲ್ ಆ್ಯಂಗಲ್ ತರ್ತಾ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಈ ಪ್ರೊಟಗಾನಿಸ್ಟ್ ಆದಂತಹ ಗೀತಾ ಅವರು ಮೇಲ್ಜಾತಿಯ, ಮುಂದುವರಿದ ಜಾತಿಯ, ಬ್ರಾಹ್ಮಣ ಜಾತಿಗೆ ಸೇರಿದಂಥ ಸೀತಾ, ಇಲ್ಲಿ ಸೀತಾ ಅಂತ ಹೆಸರು ಕೊಡ್ತಾರೆ. ಮೇಘಾ ಡಾಕಾ ತಾರದಲ್ಲಿ ಆಕೆ ಹೆಸರು ನೀತಾ ಅಂತ ಆಗಿರುತ್ತೆ, ಇಲ್ಲಿ ಸೀತಾ ಅಂತ ಕೊಡ್ತಾರೆ. ಇದನ್ನು ರೂಪಕವಾಗಿ ಹೇಳುವಂಥ ಆಕೆ ಬದುಕೆ ಒಂದು ಸೀತೆಯ ರೀತಿಯಲ್ಲಿ ದುಃಖದಲ್ಲಿ ಹೋಯ್ತು ಅಂತ ಅದು ಕೂಡ ನಾವು ಕೆಲವರು ವಿಮರ್ಶಕರು ಹೇಳ್ತಾ ಹೋಗ್ತಾರೆ. ಮತ್ತು ಸೀತಾ ಮತ್ತು ದಲಿತ ಸಮುದಾಯದ ಅಭಿರಾಮ್ ಎನ್ನುವರು ಪರಸ್ಪರ ಪ್ರೀತಿಸ್ತಾರೆ, ಮನೆ ಬಿಟ್ಟು ಪರ್ಯಾಯ ಆಗ್ತಾರೆ. ಸಿನಿಮಾದ ಕತೆ ಅಂದರೆ ಇಲ್ಲಿ ಕತೆ ಪ್ರೇಮಿಗಳ ಕಥೆಯಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಒಂದು ವಲಸೆ ಬಂದ ಕುಟುಂಬದ ಬದುಕು ಅಲ್ಲಿ ಕಟ್ತಾ ಹೋಗುತ್ತೆ. ಮತ್ತು ನದಿ, ಸುವರ್ಣರೇಖಾ ಅಂತ ನದಿಯ ಪಾತ್ರದಂತೆ ಈ ಕುಟುಂಬದ ಬದುಕು ಹೇಗೆ ಹರಿತಾ ಹೋಗುತ್ತೆ ಅನ್ನೋದನ್ನು ತೋರಿಸ್ತಾರೆ. ಹೇಗೆ ಬ್ರಾಹ್ಮಣ ಜಾತಿಯ ಸೀತಾ ಮತ್ತು ದಲಿತ ಸಮುದಾಯದ ಅಭಿರಾಮ ಊರು ಬಿಟ್ಟು ಪರ್ಯಾಯ ಆಗ್ತಾರೆ. ಇದನ್ನು ಸೀತಾಳ ಅಣ್ಣ ಆದಂಥ ಈಶ್ವರ್ ವಿರೋಧಿಸ್ತಾನವನು, ಇದನ್ನು ಒಪ್ಕೊಳ್ಳೋದಿಲ್ಲ. ಮತ್ತು ಅನೇಕ ರೀತಿಯ ಬದುಕೇ ಬದಲಾಗುತ್ತೆ, ಪಲ್ಲಟಗಳಾಗ್ತವೆ. ಆಕೆ ವೇಶ್ಯಾವಾಟಿಕೆಗೆ ಹೋಗುವಂಥ ದಿನಗಳು ಬರ್ತವೆ ಸೀತಾ. ಆಮೇಲೆ ಆಕೆಯ ಗಂಡ ಅಭಿರಾಮ್ ತೀರೋಗ್ತಾನೆ. ಈ ಥರದ ಸಂದರ್ಭದಲ್ಲಿ ಈಶ್ವರ್ ಕೂಡ ಇಲ್ಲಿ ಇನ್ನೊಂದು ಕಡೆಗೆ ತನ್ನ ಬದುಕಿನ ಬಡತನದ ಕಾರಣಕ್ಕೆ ಕೆಲಸ ಕಳ್ಕೊಂಡ್ಬಿಟ್ಟು ಉದ್ಯೋಗವನ್ನು ಅರಸಿ ಹೋದಾಗ ಒಂದು ಆಕಸ್ಮಿಕವಾದ ಸಂದರ್ಭದಲ್ಲಿ ತನ್ನ ತಂಗಿ ತನ್ನ ಸಹೋದರಿಯ ಏನು ವೇಷವಟಿಕೆ ಹೋಗಿರ್ತಾನೆ, ಇವನು ಅಲ್ಲಿಯೇ ಒಬ್ಬ ಗ್ರಾಹಕನಾಗಿ ಹೋಗುವಂಥ ಒಂದು ದೃಶ್ಯ ಬರುತ್ತೆ. ಅಂತ ಅತ್ಯಂತ ಕರಳು ಒಂಥರ ಹಿಂಡುವಂಥ ದೃಶ್ಯಗಳು ಇವು. ಅದು ಕೇವಲ ಒಂದು ಮತ್ತೆ ಹೇಳಿದ ಮೆಲೋ ಡ್ರಾಮಾ ಆಗಿ ಎಲ್ಲಿಯೂ ರೂಪಿಸೋದಿಲ್ಲ, ಅದನ್ನೊಂದು ವಿಷಾದವಾಗಿ, ಖಿನ್ನತೆಯಾಗಿ ತೋರಿಸ್ತಾ ಹೋಗ್ತದೆ. ಅತ್ಯಂತ ಭೀಕರವಾದಂಥ ಕಥನ ಆಗುತ್ತಾ ಇದು. ಈ ನಂತರ ಸೀತಾ ಸತ್ತೋಗ್ತಾಳೆ. ಆ ನಂತರ ಕ್ಲೈಮ್ಯಾಕ್ಸ್ನಲ್ಲಿ ಆಕೆಯ ಸಹೋದರ ಈಶ್ವರ್ ಎಲ್ಲವನ್ನೂ ಕಳ್ಕೊಂಡು ಮರಳಿ ವಾಪಸ್ ಬರೋ ಸ್ಥಿತಿಯಲ್ಲಿದ್ದಾಗ ಸೀತಾಳ ಮಗ ಬಿನು ಅಂತ ಏನಿರ್ತಾನೆ, ಅವನ ಕೈ ಹಿಡ್ಕೊಂಡು ಇಬ್ಬರು ಆ ಸುವರ್ಣರೇಖಾ ನದಿಯ ದಡದ ಮೇಲೆ ಹೆಜ್ಜೆ ಆಗ್ತಾ ಹೋಗ್ತಾರೆ. ಇದು ಸಹ ಒಂದು ಆಶಾವಾದದ ಪ್ರತೀಕ. ನದಿಯ ದಡಗುಂಟೆ ನಡ್ಕೊಂಡು ಹೋಗ್ತಿರುವಂಥದ್ದನ್ನು ಇಬ್ಬರು ಹೋಗ್ತಾರೆ, ಈಶ್ವರ್ ಮತ್ತು ಸೀತಾಳ ಮಗ ಬಿನು. ಇದು ಕೂಡ ಆಶಾವಾದದ ಪ್ರತೀಕ. ನಾನು ಆಗಲೇ ಹೇಳ್ದಂಗೆ ನಾಗರಿಕಲ್ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಅಜಾಂತ್ರಿಕ್ ಕ್ಲೈಮ್ಯಾಕ್ಸ್ ಆಗಿರ್ಬೋದು, ಅಥವಾ ಮೇಘಾ ಡಾಕಾ ತಾರದಲ್ಲಿ ನೀತಾ ಕಿರಿಸ್ತಾಳಲ್ಲ, ನಾನು ಬದುಕಬೇಕು ಅನ್ನುವಂಥದ್ದಾಗಿರ್ಬೋದು. ಆದರೆ ಇದರಲ್ಲಿ ಈಶ್ವರ್ ತನ್ನ ತಂಗಿಯ ಮಗನ ಜೊತೆಗೆ ನಡ್ಕೊಂಡು ಹೋಗ್ತಿರೋ ದೃಶ್ಯ ಎಲ್ಲವೂ ಒಂದು ಭರವಸೆಯನ್ನು ಮೂಡಿಸುವಂಥ ಕ್ಲೈಮ್ಯಾಕ್ಸನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಮತ್ತು ಅವು ಇನ್ಕಂಪ್ಲೀಟ್. ಅವು ಈಶ್ವರ್ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ನಾವು ಕತೆ ಕಟ್ಬೋದು. ನೀತಾ ಏನಾಗ್ತಾಳೆ ಗೊತ್ತಿಲ್ಲ, ಬದುಕ್ತಾಳೋ ಇಲ್ವೋ ಗೊತ್ತಿಲ್ಲ. ಈ ರೀತಿಯಾಗಿ ನಾನು ಹೇಳ್ತಾರೋ ಒಂದು ಕಥೆಯನ್ನು ಕಟ್ತಾ ಹೋಗ್ಬೋದು. ಅವು ಎಲ್ಲವೂ ಓಪನ್ ಎಂಡ್, ಯಾವುದೂ ಪರಿಪೂರ್ಣವಾಗಿ ಮುಗಿಸೋದಿಲ್ಲ ಈ ಕ್ಲೈಮ್ಯಾಕ್ಸ್ನಲ್ಲಿ. ಈ ನಂತರ ಅವರು ಮತ್ತೊಂದು ಮುಖ್ಯವಾದ ಡಾಕ್ಯುಮೆಂಟ್ರಿ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕಂತಂಥದ್ದು 1978ರಲ್ಲಿ ಬಿಡುಗಡೆ ಆದಂಥ ಅಮರ್ ಲೆನಿನ್ ಅಂತುವಂಥ ಒಂದು ಸಿನಿಮಾ. ಅದು ಡಾಕ್ಯುಮೆಂಟ್ರಿ ಸಿನಿಮಾ, 18 ಅಂದರೆ 20 ನಿಮಿಷಗಳ ಸಿನಿಮಾ ಅಂತ ಸಾಕ್ಷ್ಯಚಿತ್ರವನ್ನು ನಿರ್ದೇಶಿಸ್ತಾರೆ ಅವರು. ಅದು ಲೆನಿನ್ನ 100 ವರ್ಷಗಳ ಆಚರಣೆ ಪ್ರಯುಕ್ತ ಆ ಸಿನಿಮಾವನ್ನು ಡಾಕ್ಯುಮೆಂಟ್ರಿ ಸಿನಿಮಾ NFDCಗೋಸ್ಕರ ಮಾಡ್ತಾ ಹೋಗ್ತಾರೆ. ಸೊ ಅತ್ಯಂತ ಭಾಳ ಮುಖ್ಯವಾದಂಥ ಡಾಕ್ಯುಮೆಂಟ್ರಿ ಸಿನಿಮಾ. ಒಂದು ಸಿನಿಮಾ ಡಾಕ್ಯುಮೆಂಟ್ರಿನ ಹೇಗೆ ಕಟ್ಟಬೇಕೆನ್ನುವುದನ್ನು ಈ ಸಿನಿಮಾ ಇದರಲ್ಲಿ ನಾವು ಅನೇಕ ಪಾಠಗಳಿದೆ. ಒಂದು ಒಳ್ಳೆ ಪೆಡಗಾಜಿ ಅಂತ ನಾನು ಕರಿತಾ ಹೋಗ್ತೇನೆ. ಅಮರ್ ಲೆನಿನ್ ಅನ್ನುವಂಥದ್ದು ಹೊಸ ಸಿನಿಮಾದಲ್ಲಿ ತೊಡಗಿಸಿಕೊಳ್ಳುವಂಥವರಿಗೆ ಒಂದು ಪೆಡಗಾಜಿ ಅಂತ ಹೇಳ್ತಾ ಹೋಗ್ತೇನೆ. ಈ ಸಿನಿಮಾದ ಆರಂಭದ ಕೆಲವೇ ನಿಮಿಷಗಳಲ್ಲಿ ಖುಷಿ
ಕೂಲಿ ಕಾರ್ಮಿಕನೊಬ್ಬ ಅವನೇ ಮುಂದೆ ಪ್ರೊಟಗಾನಿಸ್ಟ್ ಆಗ್ತಾನೆ. ಅವನೇ ಸಿನಿಮಾದ ಅವನ ಮೂಲಕವೇ ಅವನ ಅವನ ಪಾತ್ರದ ಪಯಣದ ಮೂಲಕವೇ ಲೆನಿನ್ನ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕೃಷಿ ಕೂಲಿ ಕಾರ್ಮಿಕನಿಗೆ ಒಂದು ಜಾತ್ರೆ ಶುರುವಾಗುತ್ತೆ. ಆ ಜಾತ್ರೆಯಲ್ಲಿ ಲೆನಿನ್ ಮತ್ತು ಮಾರ್ಕ್ಸ್ ಕುರಿತಾದಂಥ ದೃಶ್ಯಗಳು ಕಟ್ತಾ ಹೋಗ್ತಾರೆ. ಇದು ಬಹಳ ಮುಖ್ಯ. ಅವ್ರು ಎಲ್ಲಿಯೂ ಬೋಧಿಸೋದಿಲ್ಲ ಅಥವಾ ಚಿಂತಕರ ಮೂಲಕ ಒಂದು ಭಾಷಣ ಮಾಡಿಸೋದಿಲ್ಲ. ಜಾತ್ರೆಯ ಮೂಲಕ ನೋಡಿ ಒಂದು ಕಲ್ಚರಲ್ ಒಂದು ಅಟ್ಮಾಸ್ಫಿಯರ್ ಸೃಷ್ಟಿ ಮಾಡ್ತಾರೆ. ಜಾತ್ರೆಯ ಮೂಲಕ ಮಾರ್ಕ್ಸಿಸಮ್ನ ಸಿದ್ಧಾಂತಗಳು ಮತ್ತು ಲೆನಿನ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮತ್ತು ಟಿಪಿಕಲ್ ಜಾತ್ರೆ ವಾತಾವರಣ ಇರುತ್ತೆ. ಅಲ್ಲಿ ಮತ್ತೊಂದು ಜಗತ್ತಿನ ಕ್ರಾಂತಿಕಾರಿಗಳು ಚಿಂತಕರ ಫೋಟೋಗಳನ್ನ ಡಿಸ್ಪ್ಲೇ ಮಾಡ್ತಾನೆ, ಪೋರ್ಟ್ರೇಟ್ ಅಂತ ಕರೀತಿ ಡಿಸ್ಪ್ಲೇ ಮಾಡ್ತಾನೆ. ಮತ್ತು ಅಲ್ಲಿ ಭಾಷಣಗಳ ಮೂಲಕ ಏನದು ಮಾರ್ಕ್ಸಿಸಮ್ ಸಿದ್ಧಾಂತ, ಲೆನಿನ್ ಅಂದರೆ ಏನುವಂತಹ ಕಥನಗಳನ್ನು ಅವರು ಈ ಡಾಕ್ಯುಮೆಂಟ್ರಿ ಮೂಲಕ ತೋರಿಸ್ತಾ ಹೋಗ್ತಾರೆ. ಮತ್ತು ಬಾಂಗ್ಲಾದ ಅತಿ ಹಿಂದುಳಿದ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಆ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ, ಅದು ಕಲ್ಚರಲ್ ಆಗಿ ಬರ್ತಾರೆ ಅವರು ಅಥವಾ ಆರ್ಥಿಕವಾಗಿ ಬರ್ತಾರೆ. ಆಗ ಬಂದ ಸಂದರ್ಭದಲ್ಲಿ ಅತಿ ಹಿಂದುಳಿದ ಕೂಲಿ ಕಾರ್ಮಿಕರು ಒಂದು ಕಲ್ಚರಲ್ ಆಗಿ ಆರ್ಥಿಕತೆಯಾಗಿ ಬಂದ ಸಂದರ್ಭದಲ್ಲಿ ಆ ಜಾತ್ರೆಯಲ್ಲಿ ಕಮ್ಯುನಿಸಮ್ನ ಕ್ರಾಂತಿಕಾರಿಗಳ ಹೋರಾಟ ಪರಿಚಯ ಆಗುತ್ತೆ. ಇದೊಂಥರ ಗ್ರಾಮ್ಶಿಯ ಆರ್ಗ್ಯಾನಿಕ್ ಇಂಟೆಲೆಕ್ಚುವಲ್ ಅಂತ ನಾವು ಕರಿಬೇಕಾದ್ರೆ ಒಂದು ಸಾವಯವ ಬೌದ್ಧಿಕತೆ. ಅದು ನೀವು ಸಿದ್ಧಾಂತವನ್ನು ಕೋಣೆ ಒಳಗಡೆಗೆ ಪಾಠ ಮಾಡುವುದರ ಬದಲಿಗೆ ಜಾತ್ರೆಯ ಮೂಲಕ ನೀವು ಒಂದು ಐಡಿಯಾಲಜಿಯನ್ನು ಹೇಳುವಂಥದ್ದಿದ್ದೀರಾ. ಇದು ಅದ್ಭುತವಾಗಿ ಘಟಕ 18 ನಿಮಿಷಗಳಲ್ಲಿ ಬಳಸ್ಕೊಳ್ತಾರೆ. ಈ ನಂತರ ಪ್ರೊಟಗಾನಿಸ್ಟು ಕಲ್ಕತ್ತಾದ ಹೋಗ್ತಾನೆ, ಅಲ್ಲಿ ರ್ಯಾಲಿಗಳಲ್ಲಿ ಭಾಗವಹಿಸ್ತಾನೆ. ಅಲ್ಲಿ ಲೆನಿನ್ ಕುರಿತು ತಿಳಿದುಕೊಳ್ತಾ ಕ್ರಾಂತಿಕಾರಿ ಹೋರಾಟದ ಆಳ ಮತ್ತು ಅಗಲ ಅದರ ಒಂದು ಡೆಪ್ತ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ಇದು ಯಾಕೆ ಈ ಡಾಕ್ಯುಮೆಂಟ್ರಿ ಮುಖ್ಯ ಆಗುತ್ತೆ ಅಂತಂದರೆ, ಇದು ಸಿದ್ಧ ಮಾದರಿಯ ನಿರೂಪಣೆಯನ್ನು ಬಿಟ್ಬಿಟ್ಟು ಜಾತ್ರೆಯನ್ನು ಬಳಸ್ಕೊಂಡ್ಬಿಟ್ಟು ಜಾತ್ರೆಯ ಮೂಲಕ ಒಂದು ಸಾವಯವ ಸಂಬಂಧ, ಒಂದು ಆರ್ಗ್ಯಾನಿಕ್ ಇಂಟೆಲೆಕ್ಚುವಲನ್ನೇ ಹೇಗೆ ಕಟ್ಬೋದು ಅನ್ನೋದನ್ನು ನಮಗೆ ಪೃಥ್ವಿ ಘಟಕ್ ತೋರಿಸ್ಕೊಡ್ತಾ ಹೋಗ್ತಾರೆ. ಹೀಗಾಗಿ ನಾವು ಕೆಲವು ಸಿನಿಮಾಗಳನ್ನು ಕುರಿತಾಗಿ ನಾನು ಮಾತನಾಡ್ತಾ ಬಂದಿದ್ದೀನಿ. ಹೀಗಾಗಿ ಇವೆಲ್ಲವನ್ನು ನೋಡಿದಾಗ ಕೆಳಮಧ್ಯಮ ವರ್ಗದ ಬದುಕನ್ನು ಅಥವಾ ವಲಸೆಗೊಂಡವರ ಬದುಕನ್ನು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಇಡೀ ವ್ಯಕ್ತಿತ್ವ ಅಸ್ತಿತ್ವವಾದ ಪ್ರಶ್ನೆಗಳನ್ನು ನಮ್ಮ ಮುಂದಿಡ್ತಾ ಹೋಗ್ತಾರೆ. ಮತ್ತು ಕೇವಲ ಅದು ಒಂದು ವ್ಯಕ್ತಿ ವಿಶಿಷ್ಟತೆಯ ಅಥವಾ ವ್ಯಕ್ತಿತ್ವದ ಒಂದು ಕಥನವಾಗೋದಿಲ್ಲ, ಅದು ಕುಟುಂಬದ ಕಥನವಾಗದೇನೋ ಅದು ಸಾಮಾಜಿಕ ರಾಜಕೀಯ ಕಥನವಾಗಿಯೂ ನಮ್ಮ ಮುಂದೆ ನಿರೂಪಿಸ್ತಾ ಹೋಗ್ತಾರೆ. ಎಲ್ಲ ಕಾರಣಕ್ಕಾಗಿ ಪೃಥ್ವಿ ಘಟಕ್ ಹೊಸ ಅಲೆಯ ಸಿನಿಮಾದ ಮಹತ್ವದ ಹರಿಕಾರ ಮತ್ತು ಈ ಭಾರತದ ಸಿನಿಮಾ ರಂಗದ ಒಬ್ಬ ಶ್ರೇಷ್ಠ ನಿರ್ದೇಶಕ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಮಸ್ಕಾರ.